ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರಿಗೆ, ಸ್ವರ್ಣಮಾಲಾ ಪತ್ರಿ ಅಮ್ಮಗೆ ಕೋಟಿ ಕೋಟಿ ನಮನಗಳು. ಹಾಗೆ ಇವತ್ತು ನನಗೆ ಮೈಸೂರು ಮಾಸ್ಟರ್ಸ್ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಎಲ್ಲರಿಗೆ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ನನ್ನ ಹೆಸರು ಶಾಹಿರಾ ಅಂತ. ನಾನು ಈ ಧ್ಯಾನಕ್ಕೆ ಬಂದು 8 ವರ್ಷ ಆಗ್ತಾ ಇದೆ. ನಾನು ಇರೋದು ಬಳ್ಳಾರಿಯಲ್ಲಿ. ನಮ್ಮ ಹಸ್ಬೆಂಡ್ ಟೀಚರ್. ನನ್ಗೆ 2 ಮಕ್ಕಳು. ಇಂಜಿನಿಯರಿಂಗ್ ಒಬ್ನು ಆಗಿದೆ, ಜಾಬ್ ಮಾಡ್ತಾ ಇದ್ದಾನೆ. ಇನ್ನೊಬ್ನು ರೀಸೆಂಟ್ ಆಗಿ ಇಂಜಿನಿಯರಿಂಗ್ ಹೋಗ್ತಿದ್ದೆ. ಹ್ಯಾಪಿ ಫ್ಯಾಮಿಲಿ. ಧ್ಯಾನಕ್ಕೆ ಬಂದ ಮೇಲೆ ಹ್ಯಾಪಿ ಫ್ಯಾಮಿಲಿ. ಧ್ಯಾನಕ್ಕನ್ನು ಮುಂಚೆ ಡಿಸ್ಟರ್ಬೆನ್ಸ್, ಏನು ಜೀವನ, ಏನು ಗೊತ್ತಿಲ್ಲ ಮಾಸ್ಟರ್ಸ್. ಹಾಗೆ 8 ವರ್ಷದ ಮಗು ಅಂತ ಹೇಳ್ಬೋದು. ನಾನು ನನ್ನ ಫ್ಯಾಮಿಲಿ ಕೂಡ. ಅದಕ್ಕೆ ಮತ್ತೆ ಒಂದ್ಸಾರಿ ನಮ್ ಧ್ಯಾನಕ್ಕೆ, ಧ್ಯಾನ ಕುಟುಂಬಕ್ಕೆ, ಎಲ್ಲ ಮಾಸ್ಟರ್ಸ್ಗೆ ಧನ್ಯವಾದ. ಮತ್ತೆ ಒಂದ್ಸಾರಿ ಧನ್ಯವಾದ. ಹಾಗೆ ಎಲ್ಲರೂ ಒಂದೊಂದ್ ತರ ಈ ಧ್ಯಾನಕ್ಕೆ ಬಂದಿರ್ತಾರೆ. ನಾನು ಬಂದಿದ್ದು ಎಷ್ಟೋ ಅನಾರೋಗ್ಯದಿಂದ ಬಂದಿದ್ದೀನಿ. ಬಾರಿ ಅನಾರೋಗ್ಯ, ಡಿಪ್ರೆಷನ್ ವರ್ಗ್ ಹೋಗಿದ್ದೆ. ಈ ಲೈಫೇ ಬೇಡ, ಇನ್ನ ಸುಸೈಡ್ ಮಾಡ್ಕೊಳ್ಳೋ ಅಟೆಂಪ್ಟ್, ಆ ಸ್ಟೇಜ್ ಬಂದಿದೆ ಮಾಸ್ಟರ್ಸ್. ಆ ಕ್ಷಣದಲ್ಲಿ ನನಗೆ ಧ್ಯಾನ ಸಿಕ್ಕಿದೆ. ಮರೋ ಜನ್ಮ ನನ್ ಸಿಕ್ಕಿದೆ ಅಂತ ಹೇಳ್ಬೋದು. ಈ ಎಲ್ಲದಕ್ಕೆ ಕಾರಣ ಅಂದ್ರೆ ಅನಾರೋಗ್ಯ ಅಂತ ಹೇಳಿದಲ್ಲ, ಅದು ಏನಂದ್ರೆ ನನಗೆ 5-6 ಆಪರೇಷನ್ಸ್ ಆಗಿದ್ದು. ನಾನು ಚಿಕ್ಕ ಮಗು 6th ಕ್ಲಾಸ್ ಓದುವಾಗ ಅಪೆಂಡಿಸೈಟಿಸ್ ಅದೇನಿದೆ ಗೊತ್ತಿಲ್ಲ, 24 hours ಅಲ್ಲಿ ಆಪರೇಷನ್ ಮಾಡ್ಬೇಕು, ಇಲ್ಲಿದ್ರೆ ಸಾಯ್ತಾಳೆ ಅಂತ. ಅವಾಗ 1 ತಿಂಗಳು ಹಾಸ್ಪಿಟಲ್ ಅಲ್ಲಿ. ಆ ಹಾಸ್ಪಿಟಲ್ ಅಲ್ಲಿ 1 ತಿಂಗಳು ಇದ್ದಿದ್ ಕೂಡ ಅವರು ಇನ್ನ ಉಳಿಯಲ್ಲ ಈಕಿ ಅಂತ ಇದ್ರಲ್ಲೇ ಇದ್ರು. ಅಂತ ಪರಿಸ್ಥಿತಿಯಿಂದ ಹೊರಗೆ ಬಂದಿದೆ. ಮತ್ತೆ ನನ್ನ ತಾಯಿ ತಂದೆ ಚಿಕ್ಕ ಮಗು, ಮತ್ತೆ ಹುಟ್ಟಿದ ಮಗು ಹಾಗೆ ನೋಡ್ಕೊಂಡಿದ್ದಾರೆ. ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ, ನಮ್ ತಾಯಿ ತಂದೆಯವ್ರಿಗೆ. ಹಾಗೆ ಇನ್ನ ಆ ಆಪರೇಷನ್ ಆದ್ಮೇಲೆ ಆ ಡಾಕ್ಟರ್ಸ್ ಅವ್ರಿಗೆ ಆಶ್ಚರ್ಯ, ಹೇಗ್ ಉಳ್ದಿದ್ದಾಳೆ ಅಂತ. ಅಷ್ಟು ಇದ್ರಲ್ಲಿ ಇದ್ರು ಅವರು. ಇನ್ನ ಆ ಹಾಸ್ಪಿಟಲ್ ಅಲ್ಲಿ ನನಗೆ ಮಾತ್ರೆ ಅವೆಲ್ಲ ಕೊಡೋದು, ದೊಡ್ಡವ್ರಿಗೆ ಹಾಕೋದು ನನ್ಗೆ ಹಾಕ್ತಾ ಇದ್ರು. ಚಿಕ್ಕ ಮಕ್ಕಳಿಗೆ ಬೇರೆ ಇರ್ತವೆ ಟ್ಯಾಬ್ಲೆಟ್ಸ್, ಟಾನಿಕ್ ಎಲ್ಲ ಕೊಡೋದು, ದೊಡ್ಡವ್ರಿಗೆ ಬೇರೆ ಇರ್ತವೆ. ಹಾಗಾಗಿ ನನ್ಗೆ ದೊಡ್ಡವ್ರಿಗೆ ಹಾಕೋವೆಲ್ಲ ಹಾಕಿ, ಇನ್ನ ಅವೆಲ್ಲ ಇಂದ 1 ವರ್ಷದವರೆಗೆ ರಿಕವರ್ ಆಗಕ್ಕೆ ಸಮಯ ತಗೊಂಡಿತ್ತು. ಇನ್ನ ಅವಾಗಿಂದ ಭಯ ಆಗೋದು, ಸಿಟ್ಟು ಜಾಸ್ತಿ, ಮರು. ಇನ್ನ ಕ್ಲಾಸ್ ಅಲ್ಲಿ ಕರೆಕ್ಟ್ ಟೈಮ್ ಹೋಗ್ತೀನಿ ಸ್ಕೂಲ್ಗೆ, ನೀಟಾಗಿ ಡ್ರೆಸ್, ಡಿಸಿಪ್ಲಿನ್ ಎಲ್ಲ ಪರ್ಫೆಕ್ಟ್ ಇತ್ತು. ಫಸ್ಟ್ ಬೆಂಚ್ ಅಲ್ಲಿ, ನಾನು ಶಾರ್ಟ್ ಆಕ್ಚುಲಿ, ಹಾಗಾಗಿ ಫಸ್ಟ್ ಬೆಂಚ್ ಅಲ್ಲಿ ಕುತ್ಕೊಂತ ಇದ್ದೆ. ಎಲ್ಲ ಚೆನ್ನಾಗಿ ಕೇಳ್ತೀನಿ, ಒಂದು ಮೈಂಡ್ ಅಲ್ಲಿ ಹೋಗಲ್ಲ. ನನಗೆ ಅವಾಗಿಂದ ಕ್ವಶನ್, ಏನಪ್ಪಾ ಇದಕ್ಕೆ ಚೆನ್ನಾಗಿ ಕ್ಲಾಸ್ ಹೋಗ್ತೀನಿ, 1 ದಿವಸ ಮಿಸ್ ಮಾಡಲ್ಲ, ನನ್ಗೇನು ಗುರ್ತಿರ್ತಾ ಇಲ್ಲ. ಮೇಡಮ್ ಅವರು ಅದ್ಭುತವಾದ ಇಂಗ್ಲಿಷ್ ಮೀಡಿಯಂ ಹೆಸರುವಾಸಿಯಾದ ಸ್ಕೂಲ್ಸ್ ಅಲ್ಲಿ ಜಾಯಿನ್ ಮಾಡಿದ್ರು. ಹಾಗಾಗಿ ಮರು ಆಗೋದು ಎಲ್ಲ ಅವೆಲ್ಲ ಸ್ಟಾರ್ಟ್ ಆಗಿದೆ. ಅದು ಇವಾಗ ಹೋಲಿಸ್ತಾ ಇದ್ರೆ ನನ್ಗೆ ಗೊತ್ತಾಗ್ತಾ ಇದೆ, ಆ ಸೈಡ್ ಎಫೆಕ್ಟ್ಸ್ ಆಗಿ, ಆ ನೆಗೆಟಿವ್ಸ್ ಎಲ್ಲ ಹೆಚ್ಚಾಗಿ, ಇದ್ರ ಜೊತೆ ಹಿಂದಿನ ಜನ್ಮ ಕರ್ಮಗಳು ಅಂತ ಕೂಡ ಅರ್ಥ ಆಯ್ತು. ಹಾಗೆ ನಿಧಾನವಾಗಿ ಹಾಗೆಯೇ ಜೀವನ ಹೋಗ್ತಾ ಇತ್ತು. ಅವಾಗಿಂದ ಭಯ ಆಗೋದು ಇಲ್ಲ, ಈ ಜೀವನ ಹೇಗ್ ಜೀವಿಸ್ಬೇಕು ಹಾಗಿಲ್ಲ ಅಂತ ಅರ್ಥ ಆಯ್ತು ನನಗೆ. ಇವಾಗ ಕಂಪೇರ್ ಮಾಡ್ತಾ ಇದ್ದೆ, ಸುಮ್ನೆ ರೂಟೀನ್ ಲೈಫ್, ಏನೋ ಎದ್ದೊಳೋದು, ತಿನ್ನೋದು, ಸ್ಕೂಲ್ಗೆ ಹೋಗೋದು ಅಷ್ಟೇ ಇತ್ತು. ಅದೇ ರೀತಿ 6th, 7th, 10th ವರ್ಗು ಹೋಯ್ತು. ಇನ್ನ ನೋಡ್ರಿ, ಅದಕ್ಕನ ಆಪರೇಷನ್ ಆಗೋಕ್ ಮುಂಚೆ 90 ಮಾರ್ಕ್ಸ್ ಅಬೋವ್ ಬರ್ತಾ ಇತ್ತು ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿ. ಇದು ಆಪರೇಷನ್ ಆದ ನಂತರ ಮಾರ್ಕ್ಸ್ ಎಲ್ಲ ಕಡಿಮೆ ಆಗಿ ಪಾಸಿಂಗ್ ಮಾರ್ಕ್ಸ್ ಬರ್ತಾ ಇತ್ತು. ಹಾಗಾಗಿ ಅದು ಇದು ಏನಪ್ಪ ಈ ಜೀವನ, ತಂದೆ ತಾಯಿಗೆ ಮಕ್ಕಳು ಚೆನ್ನಾಗಿ ಓದ್ಬೇಕು, ಮಾರ್ಕ್ಸ್ ಕೊಡ್ಬೇಕು, ಅದೇ ಅವ್ರ ಗಿಫ್ಟ್ ಮಕ್ಕಳು ಕೊಡೋದು. ನಾನು ಆಲೋಚನೆ ಬಾರಿ ಜಾಸ್ತಿ ಆಲೋಚನೆ ಮಾಡೋದು. ಹಾಗಾಗಿ ನನಗೆ ನಾನು ಬೈಕೊಳ್ಳೋದು ಸ್ಟಾರ್ಟ್ ಮಾಡಿದ್ದೆ, ನನ್ ಜೀವನ ವೇಸ್ಟ್, ತಂದೆ ತಾಯಿಗೆ ಖುಷಿ ಕೊಡ್ತಾ ಇಲ್ಲ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ ತಂದೆ ತಾಯಿಗೆ, ನಾವೆಲ್ಲ 7 ಜನ, ನಾನೇ ದೊಡ್ಡ.
ಹಾಗಾಗಿ ಇಷ್ಟು ಆಪರೇಷನ್ ಮಾಡಿ ಅವರೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನೀನ್ ಏನ್ ಕೊಡ್ತಾ ಇದೀಯೋ ಅಂತ ಒಳಗಿಂದ ಇನ್ನರಲ್ಲೇ ನಾನು ಬೈಕೊಂತಾ ಇದ್ದೆ ನನ್ಗೆ ನಾನು. ಹಂಗೆ ಜೀವನ ಆಯ್ತು. 10th ಮುಗೀತು. 10th ನಾರ್ಮಲ್ ಆಗಿ ಪಾಸ್ ಆಗಿದ್ವಿ. ಇನ್ನ ಅವಾಗ ಕಾಲೇಜ್ ಎಲ್ಲ ಓದ್ಸಕ್ಕೆ ಇನ್ನ ಪೇರೆಂಟ್ಸ್ಗೆ ಒಳ್ಳೆ ಕಾಲೇಜಲ್ಲಿ ಸೇರ್ಸ್ಬೇಕಂತ ಅವ್ರಿಗೆ ಮಕ್ಕಳು ಹೇಗಿದ್ದಾರೆ, ಅವರು ಏನ್ ಓದ್ತಾ ಇದ್ದಾರೆ, ಏನಿಲ್ಲ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಇವಾಗ ಅರ್ಥ ಆಗ್ತಾ ಇದೆ ಮಾಸ್ಟರ್. ಅವಾಗೆ ನನ್ಗೇನ್ ಮಾಡಿದ್ದಾರೆ, ಸುಮ್ಮನೆ ಒಳ್ಳೆ ಸ್ಕೂಲ್ ಜಾಯಿನ್ ಮಾಡಿಸ್ಬೇಕು, ಬಟ್ಟೆ ಬೇಕು, ಬುಕ್ಸ್ ಬೇಕು ಅಷ್ಟೇ. ಹಾಗೆ ಎದಕ್ಕಂದ್ರೆ ಅಪ್ಪ ಬಿಸಿ ಇದ್ರು ಆಫೀಸ್ ಲೈಫ್ ಅಲ್ಲಿ. ಅಮ್ಮ ನೋಡಿದ್ರೆ ಮಕ್ಕಳು ನಾವೆಲ್ಲ 7 ಮೆಂಬರ್ಸ್ ಎಲ್ಲ ಅವ್ರು ನೋಡ್ಕೊಳ್ಳೋದು, ಅವ್ರ ಹಾಸ್ಪಿಟಲ್ ಹೋಗಿ ಚಿಕ್ಕ ಮಕ್ಕಳೆಲ್ಲ 2 years ಗ್ಯಾಪ್, ಆ ಹೌಸ್ ಹೋಲ್ಡ್ ಇದ್ರಲ್ಲೇ ಅವರು ತೊಡಗಿದ್ರು. ಹಾಗಾಗಿ ನನ್ ಮೇಲೆ ನನ್ಗೆ ನೋಡಕ್ಕೆ, ನನ್ಗೆ ಪ್ರೀತಿ ಕೊಡಕ್ಕೆ ನನ್ ಬಗ್ಗೆ ಇದೇ ಇಲ್ಲ ಅವ್ರಿಗೆ. ಹಾಗಾಗಿ ಅವ್ರ ಅಫೆಕ್ಷನ್, ಲವ್ ಅದು ಕಡಿಮೆ ಆಯ್ತು ನನ್ಗೆ. ಯಾವಾಗ್ಲೂ ಸ್ಕೂಲಲ್ಲಿ ಇರೋದು, ಇಲ್ಲಿದ್ರ ಹೊರಗಡೆ ಹುಡುಗರ ಜೊತೆ ಆಡೋದು, ಇವೆಲ್ಲ ಒಳಗಡೆ ಸೇರಿ 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 ನಮ್ಗೆ ಅವಾಗಿಂದ ಏನಪ್ಪ ಈ ಜೀವನ, ಏನಿದೆ ಅಂತ ಏನೇನೋ ಆಲೋಚನೆ ಸ್ಟಾರ್ಟ್ ಆಯ್ತು. ಇನ್ನ ಹಾಗೆಯೇ ಡಿಗ್ರಿವರೆಗೆ ಬಂತು. ಇನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಅವರೆಲ್ಲ ಮಾರ್ಕ್ಸ್ ಚೆನ್ನಾಗ್ ಬರ್ತಾ ಇದೆ, ಅವ್ರಿಗೂ ಸರಿ ಮಾತಾಡ್ತಾ ಇದೆ. ಇಲ್ಲಿ ಪೇರೆಂಟ್ಸ್ ಲವ್ ಅಫೆಕ್ಷನ್ ಇಲ್ಲ, ಸ್ಕೂಲಲ್ಲಿ ಚೆನ್ನಾಗಿ ಮಾರ್ಕ್ಸ್, ಟೀಚರ್ಸ್ ಇಲ್ಲ, ಯಾವ್ದು ಸರ್ಕಲ್ ಇಲ್ಲ, ಯಾವ ಹ್ಯಾಪಿನೆಸ್ ಇಲ್ಲ ಅಂತ ಜೀವನದಲ್ಲಿ ಒಳಗಡೆ ನನಗೆ ನಾನ್ ಬೈಕೊಂತ ಇನ್ನರ್ ಆಗಿ ಬಾರಿ 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 ಎಫೆಕ್ಟ್ ಆಗ್ತಾ ಇದೆ. ಆದ್ರೆ ಕ್ವಾಲಿಟೀಸ್ ಎಲ್ಲವೂ ಒಳ್ಳೆವು, ಹೀಗಿರ್ಬೇಕು, ಹೀಗ್ ನೋಡ್ಕೋಬೇಕು, ಹೀಗ್ ಟೀಚರ್ಸ್ ಹತ್ರ ಬಿಹೇವ್ ಮಾಡ್ಬೇಕು ಎಲ್ಲ ಗೊತ್ತು. ಆದ್ರೆ ನನ್ನಲ್ಲಿ ಎಲ್ಲ ಇಲ್ಲ. ಇವಾಗ ಏನ್ ಅರ್ಥ ಆಗ್ತಾ ಇದೆ, ಆ ನೆಗೆಟಿವ್ಸ್ ನಿನ್ಗೆ ತಿಂತಾ ಇದ್ದಾವೆ ಒಳಗಡೆ ಎಲ್ಲ ಅಂತ ಇವಾಗ ಕಂಪೇರ್ ಮಾಡಿದ್ರೆ ಗೊತ್ತಾಗ್ತಾ ಇದೆ. ಇದರಿಂದ ಪೇರೆಂಟ್ಸ್ಗೆ ಟೈಮ್ ಕೊಡ್ಬೇಕು, ಅದು ಕೂಡ ಎಷ್ಟೋ ಅರ್ಥ ಮಾಡ್ಕೊಂಡಿದ್ದೀವಿ ಮಾಸ್ಟರ್ಸ್. ನಾವು ಸುಮ್ನೆ ಅವ್ರಿಗೆ ಹಣ, ದುಡ್ಡು, ಬುಕ್ಸ್ ಅದಂತೆ ಅಲ್ಲ. ಪೇರೆಂಟ್ಸ್ ಮಕ್ಕಳು ಬಂದಿದ್ದೆ ಅವ್ರ ಜೊತೆ ಒಂದು 10 minutes, ಅರ್ಧ ಗಂಟೆ ಸ್ಪೆಂಡ್ ಮಾಡ್ಬೇಕು. ಇನ್ನೊಮ್ಮೆ ಸ್ಕೂಲ್ ಹೋಗಿ ಬಂದಿಯಾ, ಹೇಗಿದ್ದೀಯಾ, ಏನು ಅಂತ ಫ್ರೆಂಡ್ಲಿ ಆಗಿ ಮಾತಾಡ್ಬೇಕು. ನಾವೇನ್ ಮಾಡ್ತೀವಿ, ಅವ್ರಿಗೆ ಏನೋ ಅದು ಇದು ಎಲ್ಲ ಕೊಟ್ಟಿರ್ತೀವಿ, ಒಳ್ಳೆ ಮಾರ್ಕ್ಸ್ ತಂದ್ರೆ ಚೆನ್ನಾಗಿ, ಇಲ್ಲಿದ್ರೆ ನಿನ್ಗೆ ತಂದ್ರೇನೆ ಆ ಗಿಫ್ಟ್, ಇಲ್ಲಿದ್ರೆ ಇಲ್ಲ, ಆ ಟೈಪ್ ನೋಡ್ತಾ ಇದೀವಿ ಮಾಸ್ಟರ್ಸ್. ಅದು ಬಾರಿ 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 ತಪ್ಪು ಅಂತ ಅನ್ಸ್ತಾ ಇದೆ ನನ್ಗೆ ಇವಾಗ ನನ್ ಲೈಫ್ ಅಲ್ಲಿ ನೋಡ್ಕೊಂಡಿದ್ರೆ. ಹೀಗಾಗಿ ಎಲ್ಲ ಕೋಪ, ಭಯ ಇವೆಲ್ಲ ಜಾಸ್ತಿ ಆಗಿ ಹಂಗೆ ಜೀವನ, ಹ್ಯಾಪಿನೆಸ್ ಇಲ್ಲ, ಏನಿಲ್ಲ. ಹಾಗೆ ಡಿಗ್ರಿ ಬಂತು, ಇನ್ನ ಮ್ಯಾರೇಜ್, ಮದ್ವೆ ಮಾಡ್ಬಿಟ್ಟು. ಇನ್ನ ನೋಡ್ರಿ ಒಳಗಡೆ ಇನ್ನರು ಬೇಡ ಬೇಡ ಅಂತ ಇದೆ, ಹತ್ತು ಬಿಟ್ಟಿನ್ ಕೂಡ ಬೇಡ ಅಂತ. ರಿಲೇಷನ್ಸ್ ಅವರೆಲ್ಲ, ನಿನ್ನ ಮನೆಯಲ್ಲಿ ದೊಡ್ಡ ಮಗಳು, ಮ್ಯಾರೇಜ್ ಮಾಡಿಲ್ಲ ಅಂದ್ರೆ ಹೆಂಗೆ ಅಂತ, ಹಾಗಾಗಿ ಮದ್ವೆ ಮಾಡಿದ್ದಾರೆ. ನಮ್ಮ ಮನೆಯವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಜಾಬ್ ಇಲ್ಲ, ಪ್ರೈವೇಟ್ ಸ್ಕೂಲ್ ನಡೆಸ್ತಾ ಇದ್ರು ಕರ್ನೂಲಲ್ಲಿ. ಆಮೇಲೆ ಫ್ಯಾಮಿಲಿ ಎಲ್ಲ ಆವಾಗ ಇವಾಗ ಸ್ವಲ್ಪ ಫೈನಾನ್ಷಿಯಲ್ ಎಲ್ಲ ಇದು ಇತ್ತು. 2 years ಆದ್ಮೇಲೆ ಅವ್ರಿಗೆ ಜಾಬ್ ಬಂದು ನಮ್ ತಾಯಿಯವ್ರದ್ದು ಬಳ್ಳಾರಿ, ಅಲ್ಲಿಂದ ಇಲ್ಲೇ ಬಾರ್ಡರ್ ಹಾಕಿದ್ದಾರೆ, ಆಂಧ್ರ ಇಂದ ಕರ್ನಾಟಕ ಕಡೆ, ಲಾಸ್ಟ್ ಬಳ್ಳಾರಿ ಹತ್ರಕ್ಕೆ. ಹಾಗಾಗಿ ನಾವು ಬಳ್ಳಾರಿಯಲ್ಲಿ ಇದ್ದು ನಮ್ಮ ಮನೆಯವರು ಅಪ್ ಅಂಡ್ ಡೌನ್ ಮಾಡ್ತಾ ಇದ್ರು. ನಮ್ಮ ಅಪ್ಪ ಏನು, ಇಬ್ರು ಜಾಬ್ ಮಾಡಿದ್ರೆ ಒಳ್ಳೇದು ಅಂತ ನಾನು ಅವಾಗ BED ಜಾಯಿನ್ ಆಗಿದ್ದೆ, ಹಿಂದಿ BED, ಹಾಗೆ ಬ್ಯಾಂಕ್ ಕೋಚಿಂಗ್ ಇವೆಲ್ಲ ಮಾಡ್ತಾ ಇದ್ದೆ. ನೋಡ್ರಿ ಇವು ಮಾಡ್ತಾ ಇದ್ದೀನಿ, ನನ್ಗೆ ಸ್ವಲ್ಪ ಇಂಟ್ರೆಸ್ಟ್ ಐತೆ, ಮಾಡಕ್ ಆಗ್ತಾ ಇಲ್ಲ. ಭಯ ಭಯ ಆಗೋದು, ವೀಕ್ ಆಗೋದು, ಏನ್ ಮಾಡಕ್ ಆಗ್ತಾ ಇಲ್ಲ, ಮೈಂಡ್ ಸರಿಗಿಲ್ಲ, ಒಂದು ವಿಷ ತುಂಬಿದೆ ಅಂದ್ರೆ ಇವಾಗ ಆ ನರ್ಕದ ಜೀವನ ಅದು ನೆನಪು ಮಾಡ್ಕೊಂತ ಇದ್ದೇನೆ. ಮೈಯೆಲ್ಲ ನಿಮ್ಗೆ ಹೇಳೋದು 1% ಹೇಳ್ತಾ ಇರೋದು, ಅದು ಅನುಭವಿಸಿದ್ದು ನನಗೆ ಗೊತ್ತು. ಒಂದು ನರ್ಕದಿಂದ ಬಂದಿದ್ದೀನಿ. ಹಾಗಾಗಿ ಹಾಗೆ ಆ ಜೀವನ, ಆ BED ಮಾಡಿದ್ದೀನಿ. ಕರ್ನೂಲಲ್ಲಿ ಫಸ್ಟ್ ಮ್ಯಾರೇಜ್ ಆಗಿದ್ದೆ, ಅಬಾರ್ಷನ್ ಆಗಿತ್ತು. ಆ ಅಬಾರ್ಷನ್ ನಾರ್ಮಲ್ ಇಲ್ಲ ಮಾಸ್ಟರ್, ಎಲ್ಲರಿಗಾದಂಗೆ. ನನ್ಗೆ 5 o'clock ಅರ್ಲಿ ಮಾರ್ನಿಂಗ್ ವಿಪರೀತವಾಗಿ ಇದು ಹೊಟ್ಟೆ ನೋವು ಬಂದಿತ್ತು. ಅವಾಗ ಹಾಸ್ಪಿಟಲ್ ಅಲ್ಲಿ ಸೇರಿಸಿದ್ರೆ, ಕರ್ನೂಲ್ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್, ಒಬ್ಬ ಡಾಕ್ಟರ್ ಬಂದು ನನ್ಗೆ ನೋಡಿಲ್ಲ. ಹಾಗೆ ಬಿದ್ದಿದ್ದೀನಿ ಆ ಸ್ಟೂಲ್ ಟೇಬಲ್ ಮೇಲೆ. ಬೆಳಿಗ್ಗೆ 5 ಸಾಯಂಕಾಲ 5ವರೆಗೆ ಯಾರು ಬಂದಿಲ್ಲ. ಈ ದೇಹ ಏನಾಗ್ಬೇಕು?
ಹಾಗೆ ಒಂದು ಮೀನು ನೀರಿನ ತೆಗೆದು ಹಾಕಿದ್ರೆ ಒದ್ದಾಡ್ತದಲ್ಲ ಆ ತರ ಇತ್ತು. ಅವಾಗ ಇಂಥ ಜೀವನ ಬೇಡ, ಸಾವೇ ಮೇಲು ಅಂತ ಆ ಸ್ಥಿತಿ. ಹಾಗ ಆಲೋಚನೆ ಮಾಡಿ ಆ ದುಃಖ ಅತಿ ಆದ್ಮೇಲೆ ಇನ್ನ ಅದೇನ್ ಮಾಡಕ್ಕಾಗಲ್ಲ ಆ ಸ್ಥಿತಿ. ಅದರಿಂದ ನಿಧಾನಕ್ಕೆ ಹೊರಗೆ ಬಂದೆ. ಇನ್ನ ಬಳ್ಳಾರಿಗೆ ಬಂದೀನಿ. ನೆಕ್ಸ್ಟ್ ಮತ್ತೆ ಈ ಜಾಬ್ ಎಲ್ಲ ಇದು ಬೇಡಿ ಎಲ್ಲ ಮಾಡ್ತಾ ಇದ್ದೆ. ಅದ್ರ ಮಧ್ಯದಲ್ಲಿ ನನ್ ಮಗು, ದೊಡ್ಡ ಮಗು, ಅವನೊಂದು 8 months ಇದ್ದ. ಅವನ್ಗೆ ತಾಯಿ ಹತ್ರ ಬಿಟ್ಟು ನಾನು ಕಾಲೇಜ್ ಓದಕ್ ಹೋಗ್ತಾ ಇದ್ದೆ ಬೇಡಿ. ಇಲ್ಲಿ ನೋಡ್ರಿ, ನನ್ಗೆ ಇಂಟ್ರೆಸ್ಟ್ ಇಲ್ಲ ಓದಕ್ಕೆ. ಆದ್ರೆ ಅಪ್ಪ ಹೇಳಿದ್ದಾರೆ ಫೈನಾನ್ಸ್ ಅದು ಬೇಕು. ಆ ಕಡೆ ಇಂಟ್ರೆಸ್ಟ್ ಇಲ್ಲ, ಅಪ್ಪ ಹೇಳೋದು ಕರೆಕ್ಟ್. ಇಲ್ಲಿ ಮಗು ಮೇಲೆ ಪ್ರೀತಿ ನನ್ಗೆ, ಮಗು ನೋಡ್ಕೋಬೇಕು ಅಂತ ಮಗುಗೆ ತಾಯಿ ಹತ್ರ ಬಿಟ್ಟು ಹೋಗಿದ್ದೀನಿ. ಅಲ್ಲಿ ಆ ಕೊರತೆ. ಆ ಕಡೆ ಏನು, ಮಗು ಕೂಡ ತಾಯಿ ಬೆಳಿಗ್ಗಿಂದ ಸಾಯಂಕಾಲವರೆಗೆ, ಬೆಳಿಗ್ಗೆ 9 ಗಂಟೆಗೆ ಹೋದವಳು ಸಾಯಂಕಾಲ 5-6 ಗಂಟೆಗೆ ಬರ್ತಾ ಇದ್ರೆ ಆ ಹುಡುಗ, ನನ್ ಮಗು, ಚಿಕ್ಕ ಮಗು ಅಲ್ಲೇ ಕುಂತು ನನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೆ ಅಂದ್ರೆ ಅದು ಕೂಡ ಒಳಗಡೆ ಅಮ್ಮನ ಪ್ರೀತಿ. ಅದಕ್ಕೆ ಹೇಳಿದ್ ಮಾಸ್ಟರ್ಸ್, ತಾಯಿ ಪ್ರೀತಿ ಎಲ್ಲರ್ಕನ್ನ ಗ್ರೇಟ್. ಮಕ್ಕಳಿಗೆ ಅದು ಬೇಕಾಗಿದ್ದು, ನಿಜವಾಗಿ ಬೇಕಾಗಿದ್ದು ತಾಯಿ ಪ್ರೀತಿ. ಅಲ್ಲಿ ಅದೂ ಇಲ್ಲ, ಮಕ್ಕಳ ಪ್ರೀತಿನೂ ಇಲ್ಲ. ನೋಡ್ರಿ, ಒಂದೊಂದು ನೋಡ್ತಾ ಇದ್ರೆ ಯಾವುದೂ ಇಲ್ಲ, ನನ್ಗೆ ಎಲ್ಲವೂ ದೂರ ಆಗ್ತಾ ಇದೆ. ಇದರಿಂದ ಇವಾಗ ಕಂಪೇರ್ ಮಾಡಿದ್ರೆ ಏನ್ ಅರ್ಥ ಆಗ್ತಾ ಇದೆ, ಇಂಥ ನರಕದ ಜೀವನ 10ರಷ್ಟು ಯಾರಿಗೋ ಕೊಟ್ಟಿದ್ದೀನಿ. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನನ್ಗೆಲ್ಲ ಹೀಗಾಗ್ತಾ ಇದೆ. ಹಾಗಾಗಿ ಎಲ್ಲ ಸ್ವೀಕಾರ ಮಾಡ್ತಾ ಇದ್ದೀನಿ. ನಾನು ತಪ್ಪು ಮಾಡಿದ್ದೀನಿ, ದಯವಿಟ್ಟು ಮಾಸ್ಟರ್ಸ್ ಕ್ಷಮಿಸಿ ಅಂತ ಸ್ವೀಕಾರ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಅದೇ ಪತ್ರಿಕ್ ಸರ್ ಹೇಳ್ತಾರಲ್ಲ, ನಾವೇನ್ ಮಾಡಿದ್ದು ನಮ್ಗೆ ಬರ್ತದೆ. ಹಾಗಾಗಿ ನಾನ್ ತಪ್ಪು ಮಾಡಿದ್ದೀನಿ, ನಾನೇನೋ ಕಷ್ಟಗಳು ಕೊಟ್ಟಿದ್ದೀನಿ ಯಾರಿಗೋ, ಅದೇ ನನ್ಗೆ ತಿರುಗಿ ಬರ್ತಾ ಇದೆ ಅಂತ. ಅದಕ್ಕೆ ಧ್ಯಾನಕ್ಕೆ ಬರೋಕ್ ಮುಂಚೆ ಏನ್ ಮಾಡ್ತಾ ಇದ್ದೆ, ಛೀ ಈ ಜೀವನ ಸುಮ್ಮನೆ ಮದ್ವೆ ಮಾಡಿದ್ದಾರೆ, ಅತ್ತೆ ಮಾವಗೆ ಬೈಕೊಡೋದು, ತಂದೆ ತಾಯಿಗೆ ಬೈಕೊಡೋದು, ಗಂಡನ್ಗೆ ಬೈಕೊಡೋದು. ಹೀಗಾಗಿ ಇವೆಲ್ಲ ಮ್ಯಾರೇಜ್ ಪ್ರಾಬ್ಲಮ್ಸ್ ಇವೆಲ್ಲ ಜಾಸ್ತಿ ಆಗಿ ಬರ್ತಾ ನಮ್ಮ ಮನೆಯವರು ವಿಪರೀತವಾಗಿ ಬೈಯೋದು. ಒಂದು ಸ್ಲಮ್ ಏರಿಯಾ ಅಲ್ಲಿ ಲೇಡೀಸ್ ಬೈತಾರಲ್ಲ, 3rd ಕ್ಲಾಸ್ ಲೇಡೀಸ್, ಅದಕ್ಕನ್ನ ಅಧ್ವಾನವಾಗಿ ಬೈಯೋದು. ಅಂದ್ರೆ ಇಲ್ಲಿ ನೆಗೆಟಿವ್ಸ್ ಜಾಸ್ತಿ ಆಗ್ಬಿಡ್ತಾ ಇದೆ ಒಳಗಡೆ. ಹಾಗೆ ನಿಧಾನವಾಗಿ ಬ್ಯಾಕ್ ಪೇನ್, ಸ್ಪಾಂಡ್ಲೈಟಿಸ್, ನೆಕ್ ಪೇನ್, ಕಣ್ಣು ತಿರ್ಗೋದು, ಹೆಡೇಕ್ ಇವೆಲ್ಲವೂ ಸ್ಟಾರ್ಟ್ ಆಗಿದ್ದಾವೆ. ಹಾಗೆ ಇನ್ನೊಂದು ಮಗು, ಇವೆರಡು ಮಗು ಸಿಸೇರಿಯನ್. ಅವಾಗ ಚಿಕ್ಕವಳಿದ್ದಾಗ ಒಂದು ಆಪರೇಷನ್, ಅಬೋರ್ಷನ್ ಆಗಿದ್ದೊಂದು, ಎರಡು ಸಿಸೇರಿಯನ್ ಆಗಿತ್ತು. ಇನ್ನ ಹಾಗೆ ಆ BD ಆಯ್ತು. ಮತ್ತೆ ಸ್ವಲ್ಪ ದಿವಸಕ್ಕೆ ಜಾಬ್ ಬಂತು ನನಗೆ, ಹಿಂದಿ ಟೀಚರ್ ಆಗಿ ರಿಕ್ರೂಟ್ಮೆಂಟ್ ಅಲ್ಲಿ. ಆ ಕ್ಷಣದ ಹ್ಯಾಪಿನೆಸ್ ಹೇಳಕ್ಕಾಗಲ್ಲ, ಅಷ್ಟು ಹ್ಯಾಪಿ ಆಗಿದೆ. ಆದ್ರೆ ನೋಡ್ರಿ, ವಿಧಿ ನಾವು ಅನ್ಕೊಳ್ಳೋದೊಂದು, ಒಂದು ಆಗೋದೊಂದು, ಅದು ನಮ್ ಕೈಯಲ್ಲೇ ನಾವೇ ಮಾಡ್ಕೊಂಡಿದಂತ ಕೂಡ ಅರ್ಥ ಆಯ್ತು. ಜಾಬ್ ಹೋಯ್ತು ನನಗೆ, ಬಂದಿದ್ದ ಜಾಬ್ 1 ವಾರದಲ್ಲಿ ಹೋಯ್ತು. ವೆರಿಫಿಕೇಶನ್ ಅಲ್ಲಿ ಕರ್ನಾಟಕ ಅಲ್ಲಿ ನಾನು PUC ಅಲ್ಲಿ ಕನ್ನಡ ತಗೋಬೇಕಾಯ್ತು, ಹಿಂದಿ ತಗೊಂಡಿದ್ದೀನಿ ಅಂತ ಅದೇನ್ ರೂಲ್ಸ್ ಇದೆನೋ ಗೊತ್ತಿಲ್ಲ. ಹಾಗೆ ಹಾಗೆ 20 ಜನ ಕರೀತಾರೆ. ಹಾಗಾಗಿ ಆ ದುಃಖ ಹೇಗಿರ್ತದೆ ನಾನು ಹೇಳ್ತಾ ಇದ್ರೆ ನಿಮ್ಗೆ ಫೀಲ್ ಆಗ್ತದೆ, ನಾನು ಎಷ್ಟು ಫೀಲ್ ಆಗಿದ್ದೀನಿ. ಅವಾಗ ಮತ್ತೆ 1 year ಡಿಪ್ರೆಷನ್ ಅಲ್ಲಿ ಹೋಗಿ, ಹೀಗೆ 18 ಮೇಲೆ 8 ಮಾಸ್ಟರ್ಸ್. ಹಾಗಾಗಿ 2 ಗಂಡ್ ಮಕ್ಳು, ಅವ್ರಿಗೂ ಪ್ರೀತಿ ಇಲ್ಲ. ನನ್ ಗಂಡಗ್ ಬೈತಾ ಇದ್ದಿದ್ ನೋಡಿ ಅವ್ರು ನನ್ನಿಂದ ದೂರ ಹೋಗಿ ತಾಯಿಯವ್ರ ಮನೆಯಲ್ಲಿ ಇರ್ತಾ ಇದ್ರು ಜಾಸ್ತಿ ಆಗಿ, ಅಮ್ಮವ್ರ ಮನೆ ಹತ್ರ ಇತ್ತು. ಹಾಗೆ ಅವರು ಪ್ರೀತಿ ಇಲ್ಲ. ಹೀಗೆ ಬರ್ತಾ ಅದು 1 year ಆಯ್ತು, ಜಾಬ್ ಹೋಯ್ತು, ಡಿಪ್ರೆಷನ್ ಅಲ್ಲಿ ಇದೆ ಅಂತ ನಿಧಾನವಾಗಿ ಸ್ಕೂಲ್ಸ್ ಹೋಗಕ್ ಸ್ಟಾರ್ಟ್ ಮಾಡೀನಿ. ಅಲ್ಲಿ ವೀಕ್ನೆಸ್, ಅದು ಮಾಡಕ್ಕಾಗಿಲ್ಲ. ತಿಂಗಳ ಸ್ವಲ್ಪ 3 months 6 months ಅದು ಹೋಗ್ತಾ ಇದ್ದೆ, ಹೋಗಿ ಅದು ಬಿಟ್ಬಿಟ್ಟಿನಿ. ಒಳ್ಳೆ ಸ್ಕೂಲ್ಸ್ ನೋಡಿದ್ರೆ ಚೆನ್ನಾಗಿ ಹೇಳ್ತೀನಿ, ಚೆನ್ನಾಗ ಅಲ್ಲಿ ಕ್ವಾಲಿಫೈ ಆಗ್ಬಿಡ್ತೀನಿ, ಜಾಯಿನ್ ಆಗ್ತೀನಿ, ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಅದು ಸ್ಟಾಪ್ ಮಾಡಿ ಟ್ಯೂಷನ್ ಸ್ಟಾರ್ಟ್ ಮಾಡೀನಿ. ಟ್ಯೂಷನ್ಸ್ ಅದ್ಭುತವಾಗಿ ನಾನೇನು, ನನ್ನ ಹತ್ರ ಆ ಮಕ್ಕಳಿಗೆ ನನ್ ಮೇಲೆ ಜವಾಬ್ದಾರಿ ಹಾಕಿ ಕಳಿಸ್ತಾ ಇರ್ತಾರೆ. ನಾನ್ ಚೆನ್ನಾಗಿ ಹೇಳ್ಬೇಕು ಆ ಮಕ್ಕಳಿಗೆ ಅಂತ ನಮ್ ಫ್ಯಾಮಿಲಿ ಮೇಲೆ ಅವ್ರ ವರ್ಕ್ಸ್ ಬಿಟ್ಬಿಟ್ಟು ಫಸ್ಟ್ ಆ ಮಕ್ಕಳಿಗೆಲ್ಲ ಚೆನ್ನಾಗಿ ಓದಿಸಿ ಅವ್ರ ವರ್ಕ್ ಮಾಡಿಸಿದ್ಮೇಲೆ ನನ್ನ ಫ್ಯಾಮಿಲಿ ನೋಡ್ಕೊಂತಾ ಇದ್ದೆ. ಹಾಗಾಗಿ 1-2 ಮಕ್ಕಳಿಂದ 50 ಮಕ್ಕಳವರೆಗೆ ಟ್ಯೂಷನ್ಸ್ ಅದ್ಭುತವಾಗಿ ಹೇಳ್ತಾ ಇದ್ದೆ. ಇನ್ನ ನಮ್ಮ ಮನೆಯವ್ರ ಸ್ಯಾಲ್ರಿ ಸ್ಟಾರ್ಟಿಂಗ್ ಅಲ್ಲಿ ಕಡಿಮೆ ಇತ್ತು, ಇದು ಅದು ಅಡ್ಜಸ್ಟ್ ಆಗ್ತಾ ಇತ್ತು ಮಾಸ್ಟರ್. ಇನ್ನೊಂದು ಇಲ್ಲಿ ಏನ್ ಅಬ್ಸರ್ವ್ ಮಾಡಿ ನನಗೆ, ಇವೆಲ್ಲ ಆಗ್ತಾ
ನಾನು ಯೋಚನೆ ಜಾಸ್ತಿ, ಅತಿ ವೇಗವಾಗಿ, ಫ್ಯಾನ್ ಕನ್ನ ವೇಗವಾಗಿ ಆಲೋಚನೆ ಮಾಡ್ತೀನಿ. ಏನ್ ಈ ಜೀವನ, ಎದಕ್ ಹೀಗಾಗಿದೆ, ನನ್ಗೆ ಆಗ್ಬೇಕಾ, ಬೈಕೊಳ್ಳೋದು, ಇವೇ ಆಲೋಚನೆ. 60,000 ಅಂತ ಹೇಳ್ತಾರಲ್ಲ ದಿವಸಕ್ಕೆ ಆಲೋಚನೆಗಳು, ಅದಕ್ಕನ್ನ ಎಷ್ಟು ಹೆಚ್ಚು ಇತ್ತು ಗೊತ್ತಿಲ್ಲ, ಹಾಗ ಆಲೋಚನೆ ಬರ್ತಾ ಇತ್ತು. ಸುಮ್ನೆ ಕುತ್ಕೊಳ್ಳೋದು ಯೋಚನೆ ಮಾಡ್ತಾ ಇರೋದು, ಆಲೋಚನೆ 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 ಮಾಡಿ. ಹಾಗಿತ್ತು ಮಾಸ್ಟರ್ಸ್ ಆ ಲೈಫ್. ಇನ್ನ ಬರ್ತಾ ಬರ್ತಾ ದಿನಕ್ಕೆ ಆ ಟ್ಯೂಷನ್ ಸ್ಟಾಪ್ ಮಾಡ್ಬಿಟ್ಟಿನಿ. ಟ್ಯೂಷನ್ ಹೇಳಕ್ ಆಗ್ತಾ ಇಲ್ಲ, ಗಂಟ್ಲು ಮಾತಾಡಕ್ಕೂ ಆಗ್ತಾ ಇಲ್ಲ, ಅಷ್ಟು ವೀಕ್ನೆಸ್. ಇನ್ನ ನಿಧಾನವಾಗಿ ಡೈಜೆಷನ್ ಪ್ರಾಬ್ಲಮ್ ಬಂತು. ಹಾಗಾಗಿ ಸ್ವಲ್ಪ ವರ್ಷಕ್ಕೆ ಹರ್ನಿಯಾ ಆಪರೇಷನ್ ಅಂತ, ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹರ್ನಿಯಾ ಆಪರೇಷನ್, ಕೊರಳೆಲ್ಲ ವೀಕ್ ಆಗಿದೆ ಅಂತ ಅದೊಂದು ಆಪರೇಷನ್ ಆಯ್ತು. ಆ ಆಪರೇಷನ್ ಆಗುವಾಗ ಆ ಸ್ಕ್ಯಾನಿಂಗ್ ಅಲ್ಲಿ ರಿಪೋರ್ಟ್ಸ್ ಅಲ್ಲೆಲ್ಲ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ಸ್ ಇದಾವೆ ಅಂತ ಬಂತು. ನೋಡ್ರಿ, ಇನ್ನ ಅಳ್ಬೇಕಾ, ನಗುಬೇಕಾ, ಏನ್ ಮಾಡ್ಬೇಕು, ಬೈಬೇಕು, ಹೊಡಿಬೇಕು, ಇನ್ನ ದೇವರಿಲ್ಲ, ಕಲ್ಲು ಅಂತ ದೇವ್ರಿಗೆ ಬೈಕೊಳ್ಳೋದು, ಜನಗಳಿಗೆ ಎಲ್ಲರೂ ಬೈಕೊಳ್ಳೋದ್ರಲ್ಲೇ. ಒಂದು ಹ್ಯಾಪಿನೆಸ್ ಇಲ್ಲ, ಒಂದು ಪಾರ್ಟಿಗಳಿಲ್ಲ, ಒಂದು ಹೊರಗಡೆ ಇಲ್ಲ, ಫಂಕ್ಷನ್ಸ್ ಇಲ್ಲ. ನನ್ 4 ಗೋಡೆನೆ ನನ್ ಪ್ರಪಂಚ ಆಗಿತ್ತು. ಇನ್ನೊಂದು, ಆ ಟ್ಯೂಷನ್ ತಗೊಂತಾ ಇದ್ದೆ ಅಲ್ಲ, ಆ 2-3 ತಾಸು ಎಷ್ಟು ಹ್ಯಾಪಿ ಆಗಿರ್ತಾ ಇದ್ದೆ ಅಂದ್ರೆ ಭಾರಿ ಹ್ಯಾಪಿ ಇದೆ. ಅದ್ ಎದಕ್ಕಂದ್ರೆ ಇವಾಗ ಅರ್ಥ ಆಗ್ತಾ ಇದೆ, ನಾನ್ ಅವಾಗ ಮೈಂಡ್ ಯೂಸ್ ಮಾಡ್ತಾ ಇದ್ದಿಲ್ಲ, ನನ್ ಪೂರ್ತಿ ಕಾನ್ಸಂಟ್ರೇಷನ್ ಆ ಮಕ್ಕಳ ಮೇಲೆ ಇತ್ತು. ಅವಾಗ ಅರ್ಥ ಆಯ್ತು, ನನ್ ಎಲ್ಲದಕ್ಕೆ ಕಾರಣ ಈ ಆಲೋಚನೆನೇ. ಅತಿ ವೇಗವಾಗಿ ಹುಚ್ಚುಚ್ಚು ಆಲೋಚನೆ, ಯಾವ್ದಾದ್ರು ಪಾಸಿಟಿವ್ ಇಲ್ಲಿ ನೆಗೆಟಿವ್ ಇಲ್ಲಿ, ಅತಿ ಆಲೋಚನೆಗಳಲ್ಲಿ ಮುಳುಗಿದ್ದೆ, ಅದೇ ನನ್ನ ರೋಗಕ್ಕೆ ಕಾರಣ ಅಂತ ಇವಾಗ ಅರ್ಥ ಆಗ್ತಾ ಇದೆ. ಹೀಗಾಗಿ ಮಾಸ್ಟರ್ಸ್, ಲೈಫ್ ಎಲ್ಲ ಒಂದು ಕೆಲಸ ಮಾಡ್ತಿದ್ದಿಲ್ಲ ಮನೆಯಲ್ಲಿ. ಬೆಳಿಗ್ಗೆ ಎದ್ದೊಳೋದು, ನಮ್ಮ ಮನೆಯವ್ರಿಗೆ ಮಕ್ಕಳಿಗೆ ಸಾಲಿ ಕಳ್ಸೋದು, ಅಡಿಗೆ ಎಲ್ಲ ಮಾಡಿ ಆಯ್ತು. ಇನ್ನು ಆವಾಗಿಂದ ಎಲ್ಲಾ ಕೆಲಸ ಎಲ್ಲಿದ್ದಲ್ಲಿ ಇರ್ತದೆ, ಸುಮ್ಮನೆ ಕುತ್ಕೊಳ್ಳೋದಷ್ಟೇ. ಯೋಚನೆ ಯೋಚನೆ ಯೋಚನೆ, ಹಿಂದೆ ಮುಂದೆದು ಆಲೋಚನೆ ಮಾಡೋದು, ಅಳೋದು. ಹಾಗಾಗಿ ಡಿಪ್ರೆಷನ್ ಸ್ಟೇಜ್ಗೆ ಹೋಗ್ಬಿಟ್ಟಿದ್ ಮಾಸ್ಟರ್. ಅಂದ್ರೆ ನನ್ಗೆ ಬೇರೆಯವ್ರ ಹತ್ರ ಮಾತಾಡೋದು, ಚಾಡಿ ಹೇಳೋದು, ದೊಡ್ಡವ್ರ ಹತ್ರ ಮಾತಾಡೋದು, ಅವು ಯಾವುದು ಇಲ್ಲ. ಕೆಟ್ಟದಂದ್ರೆ ಸಾರಿ ಹೇಳೋದಂದ್ರೆ 90% ಲೇಡೀಸ್ಗಿಂತ ಇರ್ತದಲ್ಲ, ಅವ್ರ ಹತ್ರ ಮಾತಾಡೋದು, ಇವ್ರ ಹತ್ರ ಟೈಮ್ ಪಾಸ್ ಮಾಡೋದು, ಮುಂಚೆ ಅದೇ ಅಲ್ಲ ನಾವೆಲ್ಲರೂ ಮಾಡ್ತಾ ಇದ್ದಿದ್ದು, ಅದನ್ನೂ ಇರ್ತಾ ಇದ್ದಿಲ್ಲ ನನ್ಗೆ. ಆದ್ರೆ ಕರ್ಮಗಳು ಮಾಸ್ಟರ್ಸ್, ಇದು ಮೇನ್ ಆಗಿ ನನ್ ಕರ್ಮಗಳು, ಹಿಂದಿನ ಕರ್ಮಗಳು, ಮತ್ತೆ ಈ ಜನ್ಮದಲ್ಲಿ ಆಗಿದ್ದು ಇವೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್, ಈ ಎಲ್ಲದರಿಂದ ಈ ಸ್ಥಿತಿಗೆ ಬಂದಿದ್ದೀನಿ. ಈ ಆಪರೇಷನ್ಸ್ ಇವೆಲ್ಲ ಆದ್ಮೇಲೆ ಫುಲ್ ವೀಕ್ ಆಗಿ ಡಾಕ್ಟರ್ ಏನ್ ಹೇಳ್ಯಾರೆ, ನೀನು ಹೆಚ್ಚು ಕೆಲಸ ಮಾಡಬಾರ್ದು, ಸ್ಟೆಪ್ಸ್ ಹತ್ತಬಾರ್ದು, ಮತ್ತೆ ಬಟ್ಟೆ ಹೋಗಿಬಾರ್ದು, ಒಜ ನೀರು ಅದು ತಗೊಂಡು ಹೋಗ್ಬಾರ್ದು. ಅಂದ್ರೆ ಇನ್ನ ಜೀವನ ಏನಾಗ್ತದೆ, ಕೆಲ್ಸಗಳು ಏನಿಲ್ಲ, ಹೀಗೆ ಏನ್ ಈ ಜೀವನ, ಎಲ್ಲಿ ಡಾಕ್ಟರ್ಸ್ ಹತ್ರ ತೋರ್ಸೀನಿ, ಈ ಡಿಪ್ರೆಷನ್ಗೆ ಯಾವ್ದು ಔಷಧನೂ ಇಲ್ಲ, ಚೆನ್ನಾಗಿದೆ ರಿಪೋರ್ಟ್ಸ್ ಅಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಬರ್ತಾ. ಇನ್ನ ಏನ್ ಮಾಡಕ್ಕೂ ಅರ್ಥ ಆಗ್ತಾ ಇಲ್ಲ. ಬರ್ತಾ ಬರ್ತಾ ಮನುಷ್ಯ ನೋಡಿದ್ರೆ ವೀಕ್ ಆಗ್ತಾ ಇದೀನಿ. ತಿನ್ನೋದ್ ಅದ್ಭುತವಾಗಿ ತಿಂತೀನಿ, ಫ್ರೂಟ್ಸ್ ತಿಂತೀನಿ. ನಾವು ಮುಸ್ಲಿಮ್ಸ್ ನಾನ್ ವೆಜ್ ಎಲ್ಲ ಭಾರಿ ಚೆನ್ನಾಗಿ ತಂದು ಹಾಕ್ತಿದ್ರು. ಏನು ಅಂದ್ರೆ ತಪ್ಪ ಅನ್ಕೋಬೇಡ್ರಿ, ಹಿಂದೆ ಇದ್ದಿದ್ದು ಹೇಳ್ತಾ ಇದ್ದೀನಿ. ಹಿಂದೆ ಏನ್ ಅನ್ಕೊಂತಾ ಇದ್ರು ಜನ, ನಾನ್ ವೆಜ್ಜೇ ಹೆಲ್ತ್ಗೆ ಚೆನ್ನಾಗಿ, ಅದೇ ಸ್ಟ್ರೆಂತ್, ಅದು ಚೆನ್ನಾಗಿ ಫೀಡ್ ಮಾಡಿದಾರೆ ನಮ್ಮ ಮೈಂಡಲ್ಲಿ. ಹಾಗೆ ಏನ್ ಮಾಡಿದ್ರು ಆಗ್ತಾ ಇದ್ದಿಲ್ಲ. ಲಾಸ್ಟ್ ಸ್ಟೇಜ್ ಏನ್ ಬಂತಂದ್ರೆ, ಒಂದ್ ತುತ್ತು ಊಟನೂ ಹೋಗ್ತಾ ಇದ್ದಿಲ್ಲ. ಆ ಸ್ಟೇಜ್ ಬಂತು, ಮಸಾಲೆಗೂ ಆಗ್ತಾ ಇದ್ದಿಲ್ಲ, ಎಣ್ಣೆಗೂ ಆಗ್ತಾ ಇದ್ದಿಲ್ಲ. ಚಪಾತಿ ತಿಂದ್ರೆ ಹೀಟ್, ರೊಟ್ಟಿ ತಿಂದ್ರೆ ಜೀರ್ಣ ಆಗ್ತಾ ಇದ್ದಿಲ್ಲ, ಟೀ ಕಾಫಿ ಕುಡಿದ್ರೆ ಬಾಯಿ ಎಲ್ಲ ಒಡ್ದೋಗೋದು, ನಾಲಿಗೆ ಎಲ್ಲ, ದೋಸೆ ತಿಂದ್ರೆ ಮುಬ್ಬಾಗಿ ನಿದ್ದೆ ಹೋಗ್ಬಿಡ್ತೀನಿ. ಇನ್ನ ನಾನ್ ವೆಜ್ ತಿಂದಿದ್ ದಿವ್ಸ ಅಂದ್ರು ಇನ್ನ ಕುಡಿದು ಬಿದ್ದು ಬಿಡ್ತಾರಲ್ಲ, ಹಾಗಿರ್ತಾ ಇತ್ತು. ಇನ್ನ ಏನ್ ತಿನ್ಬೇಕು, ಏನ್ ಮಾಡ್ಬೇಕು, ಏನ್ ಅರ್ಥ ಆಗದೆ ಪರಿಸ್ಥಿತಿ ಇತ್ತು ಮಾಸ್ಟರ್ಸ್. ಅಂತ ನರಕದ ಜೀವನ ನೋಡಿದ್ರೆ ಮನುಷ್ಯರಿಗೆ ಇದೇನ್ ಕಾಣಿಸಲ್ಲ. ನಾನು ಅನುಭವಿಸಿದ್ದು ಆ ಆಲೋಚನೆ ನೋಡ್ರಿ ನಮ್ ಒಳಗಡೆ ಹೇಗಿರ್ತದೆ. ಹಾಗಾಗಿ ಪ್ರತಿಯೊಂದು, ಈ ರೋಗ ಈ ನೋವು ಇಲ್ಲ ಅಂತಲ್ಲ, ಅಂತದು ಬೆಳಿಗ್ಗೆ ಎದ್ದೊಳಗ್ ಭಯ ಆಗ್ತಾ ಇತ್ತು. ಅಬ್ಬಾ ಇವತ್ ಹೇಗಿರ್ತದೆ, ಯಾ ತಲೆ ನೋವು ಬರ್ತದೆ, ಯಾ ನೆಕ್ ಪೇನು, ಯಾ ಬೆನ್ನೆ ನೋವು,
ಯಾ ಕಾಲು ನೋವು, ಹೊಟ್ಟೆ ನೋವು, ಏನೋ ಒಂದು ಹೀಗಿರ್ತಾ ಇತ್ತು ಮಾಸ್ಟರ್ಸ್. ಇನ್ನ ಮನೆಯಲ್ಲಿ ಎಲ್ಲಿ ಪ್ರಶಾಂತತೆ, ಎಲ್ಲಿ ಹ್ಯಾಪಿನೆಸ್, ಇದೇ ಜೀವನ ಆಗ್ಬಿಟ್ಟು ಏನು ತೋರ್ಸಕ್ಕೆ ತಾಯಿ ಜೊತೆ ಮ್ಯೂಟ್ ಆಗಿದೆ ಮೇಡಮ್. ಸರಿ ಮೇಡಮ್. ಹಾ, ಅಂತ ಜೀವನದಲ್ಲಿದ್ದಾಗ ಇನ್ನು ಏನಿಲ್ಲ, ಈ ಟ್ಯಾಬ್ಲೆಟ್ಸ್ ತಿನ್ನಕ್ಕೂ ನನ್ಗೆ ಅಭ್ಯಾಸ ಇಲ್ಲ, ಅದ್ರಿಂದ ಏನಾಗಲ್ಲ, ಅದು ಒಂದು ವಿಷ ಅಂತ ಗೊತ್ತು. ಟ್ಯಾಬ್ಲೆಟ್ಸ್ ತಿಂತಾ ಇದ್ದೀರಾ, ಒಂದು ಡಾಕ್ಟರ್ ಹತ್ರ ಹೋಗ್ತಿದ್ದಿಲ್ಲ ನಾನು ಮುಂಚಿನಿಂದ. ಹಾಗಾಗಿ ಡಿಪ್ರೆಷನ್ ಎಲ್ಲ ಬಂದು ಮೆಂಟಲ್ ಡಾಕ್ಟರ್ ಅಂತ ಹೇಳ್ತಾರಲ್ಲ, ಮೆಂಟಲಿ ಇಲ್ಲಿ ಇದ್ದವ್ರು ಹೋಗ್ತಾರೆ, ಅಲ್ಲಿ ಹೋಗಿದ್ದೆ ಡಾಕ್ಟರ್ ಹತ್ರ. ಅವ್ರೇನು ಟ್ಯಾಬ್ಲೆಟ್ಸ್ ಕೊಡ್ತಾರೆ, ನಿದ್ದೆ ಮಾತ್ರೆ. ಅದು ಗೊತ್ತು ನನ್ಗೆ, ಸುಮ್ನೆ ಇದು ನಿದ್ದೆ ಮಾಡ್ಬೇಕು ಅಷ್ಟೇ, ಅದೆಲ್ಲ ಏನ್ ಕಡಿಮೆ ಆಗಲ್ಲ ಅಂತ ಅದು ಗೊತ್ತು. ಅದು 4 ದಿವಸ ಹೋಗಿನಿ. ಇನ್ನ ಆಯುರ್ವೇದಿಕ್ ಟ್ರೈ ಮಾಡಿನಿ, ಎಲ್ಲ ಟ್ರೈ ಮಾಡಿನಿ, ಯಾವ್ದು ಮಾಡಿದ್ರು ಚೆನ್ನಾಗಾಗ್ತಾ ಇದ್ದಿಲ್ಲ. ಇನ್ನ ಬರ್ತಾ ಬರ್ತಾ ಈ ನೆಗೆಟಿವ್ಸ್ ನೋಡಿ ಗ್ರೋ ಆಗ್ತಾ ಇದಾವೆ. ಲಾಸ್ಟ್ ಸ್ಟೇಜ್ ಒಂದು ಬೆಲೂನ್ ಫುಲ್ ದಪ್ಪಗಾಗ್ಬಿಟ್ಟು ಬರ್ಸ್ಟ್ ಆಗೋ ಸ್ಟೇಜ್ ಅಂತ ಸ್ಟೇಜ್ ಬಂದ್ಬಿಟ್ಟಿದೆ ನನಗೆ. ಸುಸೈಡ್ ಮಾಡ್ಕೋಬೇಕಂದ್ರೆ ಈ ಮಕ್ಕಳ ಫೇಸ್ ನೋಡಿ ಅದು ಆಗ್ತಾ ಇಲ್ಲ. ಮಕ್ಕಳಿಗೆ ಹೇಗ್ ಬಿಡ್ಬೇಕು ಅಂತ. ತಾಯಿ ಎಷ್ಟು ಹುಚ್ಚಿ ಆದ್ರೂ ಮಕ್ಕಳಿಗೋಸ್ಕರ ಜೀವಿಸ್ತಾಳೆ, ಎಂತ ಇದು ಇದ್ರು ಕೂಡ ತಾಯಿ ವಿಶೇಷತೆ ಅದು ಮಾಸ್ಟರ್. ಹಾಗಾಗಿ ಮಕ್ಕಳಿಗೋಸ್ಕರ ಉಳಿದಿದೆ. ಇನ್ನ ಹೆಂಗೋ ಜೀವನ ಇಷ್ಟೇ, ಹಿಂಗೆ ಇರ್ಬೇಕು, ಎದ್ದೊಳೋದು, ತಿನ್ನೋದು, ಈ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ ಅಲ್ಲಿ ಇರ್ಬೇಕು ಅಷ್ಟೇ ಅಂತ ಡಿಸೈಡ್ ಆಗಿದೆ. ಯಾವ ಡಾಕ್ಟರ್ ಚೆನ್ನಾಗ್ ಮಾಡಿಲ್ಲ, ಲಕ್ಷಗಟ್ಲೆ ಖರ್ಚಾಗ್ತಾ ಇದೆ, ಇದಕ್ ಸೊಲ್ಯೂಷನೇ ಇಲ್ಲ. ಇಷ್ಟೇ ಜೀವನ ಅಂತ ಇದ್ದಾಗ ನಮ್ಮನೆ ಹತ್ರ ನೇಬರ್ ಬಂದು, ಇನ್ನ ಯೋಗ ಅವು ಮಾಡಕ್ಕೆ ಆಪರೇಷನ್ಸ್ ಆಗಿದ್ದಾವೆ, ಬಗ್ಗದು ಆಗಿಲ್ಲ. ಹೀಗೆ ಒಬ್ರು ಧ್ಯಾನದ ಬಗ್ಗೆ ಹೇಳಿದ್ರು, ಹೀಗೆ ಧ್ಯಾನ ಆಯ್ತು ನೋಡ್ರಿ, ಇದೇನು ಸುಮ್ನೆ ಕುತ್ಕೊಳ್ಳೋದು ಅಂತ ಹೇಳಿದ್ರೆ, ಇದು ಟ್ರೈ ಮಾಡೋಣ ಅಂತ. ಅಲ್ಲಿ ಹೋಗಿ ನೋಡ್ತೀನಿ, ಜನ ಎಲ್ಲಾ ರೂಮಲ್ಲಿ ಕುತ್ಕೊಂಡು, ಒಬ್ಬ ಮಾಸ್ಟರ್ ಏನು ಹಿಂಗೆ ಕುತ್ಕೋಬೇಕು, ಕೈ ಬೆಳ್ಳಲ್ಲಿ ಬೆರಳು ಸೇರ್ಸ್ಕೋಬೇಕು, ಕಾಲ್ ಕ್ರಾಸ್ ಮಾಡ್ಬೇಕು, ಕಣ್ಣು ಮುಚ್ಚಿ ಎಲ್ಲ ಹೇಳ್ತಾ ಇದ್ದಾರೆ. ಅದೆಲ್ಲ ಫಾಲೋ ಮಾಡಿ ಅವ್ರ ಗೈಡಿಂಗ್ ಕೊಡುವಾಗ ಡೀಪ್ ಹಾಗೆ ಹೋಗ್ಬಿಟ್ಟಿದ್ದೀನಿ. 1 ತಾಸ ಆದ್ಮೇಲೆ ಅವ್ರು ಓಕೆ ಹೇಳಿದ್ದಾರೆ, ನನ್ಗೆ ಸ್ಪೃಹೆ ಇಲ್ಲ. ಜೋರಾಗಿ ಕ್ಲಾಪ್ಸ್ ಹೊಡ್ದಾರೆ, ಅವಾಗ ಎಚ್ಚರ ಆಯ್ತು. ಇನ್ನ ನೋಡ್ರಿ, ಆ 1 ತಾಸು ಧ್ಯಾನ ಎಷ್ಟು ಆನಂದ, ಎಷ್ಟು ಖುಷಿ ಅಂದ್ರೆ ನನ್ ಜೀವನದಲ್ಲಿ ಆ ಆನಂದ, ಆ ಖುಷಿ ನೋಡಿಲ್ಲ. ಅಷ್ಟು ಹ್ಯಾಪಿನೆಸ್ ವಿವರಣೆ ಮಾಡಕ್ಕಾಗಲ್ಲ, ಅಷ್ಟು ಹ್ಯಾಪಿನೆಸ್. ಇನ್ನ ಅವಾಗ ಅರ್ಥ ಆಯ್ತು, ಏನೋ ಇದೆ ಇದ್ರಲ್ಲಿ, ಎದಕ್ಕೂ ಅಷ್ಟು ಚೆನ್ನಾಗ್ ಅನ್ಸ್ತಾ ಇದೆ, ನನ್ ಜೀವನದಲ್ಲಿ ನನ್ನ ಕಷ್ಟಗಳಿಗೆ ಪರಿಷ್ಕಾರ ಇದೆ ಅಂತ ಅರ್ಥ ಆಯ್ತು. ಆ ಕ್ಷಣನೇ ಯಾರು ಹೇಳಿಲ್ಲ, ಯಾವ ಕ್ಲಾಸ್ ಕೇಳಿಲ್ಲ, 1 ತಾಸು ಧ್ಯಾನ. ಮತ್ತೆ ಆ ಕ್ಷಣನೇ ನಾನು ನಾನ್ ವೆಜ್ ಬಿಡ್ತೀನಿ ಅಂತ ಡಿಸೈಡ್ ಮಾಡಿ. ಎದಕ್ಕಂದ್ರೆ ನಮ್ಮ ಅಪ್ಪ ಅವರು SSY ಹೋಗ್ತಾ ಇದ್ರು ಮುಂಚೆ, ನಾನ್ ವೆಜ್ ಎಲ್ಲ ಇಂಥವ್ ಆಗಲ್ಲ ಅಂತ ಹೇಳಿದ್ರು. ಅದು ನೆನಪು ಬಂತು ಏನೋ ಗೊತ್ತಿಲ್ಲ, ಆ ಕ್ಷಣನೇ ನಿರ್ಧಾರ ಮಾಡೀನಿ, ನಾನು ನಾನ್ ವೆಜ್ ಮುಟ್ಟಲ್ಲ ಅಂತ. ಹಾಗಾಗಿ ಅವತ್ತು ಚೆನ್ನಾಗ್ ಅನ್ಸ್ತು. ಹೀಗೆ ನಿಧಾನವಾಗಿ ಡೈಲಿ ಆ ಟೈಮ್ 11 o'clock ಕೆಲ್ಸ ಎಲ್ಲ ಆಗ್ತದ ಬಿಡ್ತದ ಪಕ್ಕದ ಇಟ್ಬಿಟ್ಟು ಹೋಗೋದು, ಫಸ್ಟ್ ಧ್ಯಾನ ಕೂತ್ಕೊಳ್ಳೋದು, ಆ ಕ್ಲಾಸ್ ಕೇಳೋದು. ಎಷ್ಟು ಹ್ಯಾಪಿನೆಸ್, ಆತ್ಮ ಆನಂದ ಅಂತಾರಲ್ಲ, ಅಷ್ಟು ಹ್ಯಾಪಿನೆಸ್ ಬರ್ತಾ ಇತ್ತು ಆ ಕ್ಲಾಸ್ ಕೇಳ್ತಾ ಇದ್ರೆ. ಆ ಮಾಸ್ಟರ್ ಒಂದು ದೇವ್ರ ಮುಂದೆ ಕುಂತಾಗ ಅನ್ಸ್ತಾ ಇತ್ತು ನನ್ಗೆ, ನನ್ಗೋಸ್ಕರನೇ ಬಂದಿದ್ದಾರೆ ಅಂತ. ಹಾಗಾಗಿ ಪತ್ರಿಜಿ ನನ್ಗೆ ಮರೋ ಜನ್ಮ ಕೊಟ್ಟಿದ್ದು. ಈ ಪತ್ರಿಜಿ ಹೇಳಿದ್ದು ಧ್ಯಾನ, ಮತ್ತೆ ಅವ್ರು ಹೇಳಿದ್ದೊಂದೇ ಅಲ್ಲ, ನಾನ್ ಮಾಡಿದ್ದು ಸಾಧನೆನು ಮಾಸ್ಟರ್ಸ್. ಅವ್ರು ಹೇಳ್ತಾರೆ, ಹೇಳದಷ್ಟೇ, ಅವರು ಬೇರೆ ಮಾಸ್ಟರ್ಸ್ ಯಾರಾದ್ರೂ, ನಮ್ ವರ್ಕ್ ಮೇನ್ ಇದ್ದಿದ್ದು ನಾವು ಸಾಧನೆಯಲ್ಲ ಐತೆ, ಸುಮ್ನೆ ಕೇಳೋದು ಬಿಡೋದಲ್ಲ. ಹಾಗೆ ಪ್ರತಿ ದಿವಸ ಮಾಡ್ತಾ ಮಾಡ್ತಾ 1 ವಾರಕ್ಕೆ ನನ್ನಲ್ಲಿ ಎಷ್ಟೋ ಚೇಂಜಸ್ ಗೊತ್ತಾಯ್ತು. ನಡೆಯಕ್ಕೆ ಕಷ್ಟ ಆಗ್ತಾ ಇತ್ತು, ಮನ್ಸೆಲ್ಲ ಹೇಗೋ ಇರ್ತಾ ಇತ್ತು, ಒಂದು ಕೆಲ್ಸ ಮಾಡಕ್ ಆಗಲ್ಲ. ಕಸ ಬಳಿಬೇಕಂದ್ರೆ 2 ಕೈಯಿಂದ ಪರ್ಕೆ ಹಿಡ್ಕೊಂಡು ಆ ಕಸ ಬಳಿಯೋಳು,
ಅದು ಫ್ರೀ ಆಗಿ ಚೆನ್ನಾಗಿ ಕಸ ಬಳಿತಾ ಇದ್ದೀನಿ. ಮತ್ತೆ ಬಟ್ಟೆ ಒಗೆಯಕ್ಕೆ ಒಂದು ನೈಟಿ ಎತ್ತ ಕೂಡ ಕೈಯಲ್ಲಿ ಶಕ್ತಿ ಇಲ್ಲ ಅಂತ ಅವಳು ವಾರಕ್ಕೆ ಧ್ಯಾನಕ್ಕೆ ಬಂದಿದ್ ವಾರಕ್ಕೆ ಬಕೆಟ್ ಬಟ್ಟೆ ಒಗಿತಾ ಇದ್ದೀನಿ. ಅವಾಗ ಅರ್ಥ ಆಯ್ತು, ಇದ್ದು ನಾ ಸಾಮಾನ್ಯದಲ್ಲ, ಏನು ಐತೆ ಇದ್ರಲ್ಲಿ, ಇನ್ನ ನನ್ ಜೀವನ ಪರಿಷ್ಕಾರಕ್ಕೆ ಇದೆ, ಇನ್ನ ಬೇರೆ ಮಾರ್ಗ ಇಲ್ಲ ಅಂತ ಗೊತ್ತಾಗ್ಬಿಟ್ಟು. ಇನ್ನ ಅವತ್ತಿಂದ ನೋಡ್ರಿ ಪ್ರತಿ ದಿವಸ ಧ್ಯಾನಕ್ಕೆ ಹೋಗೋದು, ಕ್ಲಾಸಸ್ ಕೇಳೋದು, ನನ್ಗೋಸ್ಕರನೇ ಹೇಳ್ತಾ ಇದ್ದಾರೆ, ನನ್ ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ, ನಾನ್ ಚೆನ್ನಾಗಾಗೋಕೋಸ್ಕರನೇ ಹೇಳ್ತಾ ಇದ್ದಾರೆ ಅಂತ ಒಳಗಿಂದ ಅವಾಗ ಎಷ್ಟು ದುಃಖ ಪಟ್ಟಿನಿ, ಅದರಿಂದ 10% ಹ್ಯಾಪಿನೆಸ್. ಮತ್ತೆ ಅದು ಬಂದು ಬೇರೆಯವ್ರ ಹತ್ರ ಹಂಚ್ಕೊಳ್ಳೋದು. ಒಂದು ವಾರ ಆಯ್ತಾ ಇಲ್ಲ, ಪ್ರತಿಯೊಬ್ಬರಿಗೆ ಹೇಳೋದು ಧ್ಯಾನ ಮಾಡ್ರಿ ಚೆನ್ನಾಗಾಗ್ತೀರಿ. ಅಲ್ಲಿ ಏನೇನ್ ಕೇಳಿನಿ, 1-2 ವರ್ಡ್ಸ್. ಸರ್ ಹೇಳಿದ್ರಲ್ಲ, ಕೇಳಿದ್ರೆ ಎ ಹೇಳ್ರಿ, ಬಿ ಕೇಳಿದ್ರೆ ಬಿ ಹೇಳ್ರಿ ಅಂತ. ಹಾಗೆ ಏನೇನು ಅಲ್ಲಿ ಕ್ಲಾಸಸ್ ಅಲ್ಲಿ ಕೇಳಿನಿ ಅದು ಬಂದು ಶೇರ್ ಮಾಡ ಬೇರೆಯವ್ರ. ಹಾಗಾಗಿ ಇನ್ನ ನಿಧಾನವಾಗಿ ಧ್ಯಾನ ಹೆಚ್ಚೆಚ್ಚು, ಯಾರಿಗೆ ಹೆಚ್ಚು ಅನಾರೋಗ್ಯ ಇದ್ರೆ ಹೆಚ್ಚು ಸಾಧನೆ ಮಾಡ್ಬೇಕು ಅಂತ ಹೇಳ್ತಾರೆ. ಸಾಧನೆ ಹೆಚ್ಚು ಮಾಡೋದು, ಅಮಾವಾಸ್ಯ ಹುಣ್ಣಿಮೆ ಧ್ಯಾನ, ಪಿರಮಿಡ್ ಮೆಡಿಟೇಷನ್, ಗ್ರೂಪ್ ಮೆಡಿಟೇಷನ್, ಇವೆಲ್ಲ ಮಾಡ್ತಾ ಇದ್ದೆ ಮಾಸ್ಟರ್ಸ್ ಹೆಚ್ಚೆಚ್ಚು. ಅಲ್ಲಿ ಧ್ಯಾನದಲ್ಲಿ 1 ತಾಸು. ಮತ್ತೆ ಮನೆಗ್ ಬಂದು ಬಾಗಿಲು ಬೀಗ ಹಾಕೊಂಡು ಮುಂದೆ ಬಾಗಿಲ ಹಿಂದೆ ಬಾಗಿಲಿಂದ ಒಳಗ್ ಬಂದು ಇದು ಅಲಾರ್ಮು ಮತ್ತೆ ನೀರು ಹಿಡ್ಕೊಂಡು 3 ತಾಸು ಧ್ಯಾನ ಮಾಡ್ತೀನಿ. ಇದು ಸರಿ ಹೋಗಿಲ್ಲ ಅಂತ ಮೈಂಡ್ ಅಲ್ಲಿ, ಅಯ್ಯೋ ಇನ್ನೂ ಸ್ವಲ್ಪ ಹೆಚ್ಚು ಹೊತ್ತು ನನ್ ಪಿರಮಿಡ್ ಅಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರ್ತದಂತ ಪಿರಮಿಡ್ ಅಲ್ಲಿ ಅವಾಗೆ ನಾನ್ ಅನ್ಕೊಂಡಿದ್ದೆ. ನನ್ ಕಾಲ್ ಬಂತು, ಹೀಗೆ ಪಾಪೆ ಹಾಲ್ ಪಿರಮಿಡ್ ಅಲ್ಲಿ 5 ಅವರ್ಸ್ ಮೆಡಿಟೇಷನ್ ಇದೆ, ಯಾರು ಬರ್ತೀರಾ ಅಂತ. ಇಷ್ಟು ಖುಷಿಯಾಗಿ ಅಲ್ಲಿ 5 ಅವರ್ಸ್ ಹೋಗ್ತಾ ಇದೆ. ಅಲ್ಲಿ ಎಷ್ಟೋ ಅನುಭವಗಳು, ಪತ್ರಿಜಿ ಅವ್ರು ಕಂಡದ್ದು, ಶಿರಡಿ ಸಾಯಿಬಾಬಾ ಕಂಡದ್ದು, ಮತ್ತೆ ನಾವು ಮಕ್ಕ ಮದೀನಾ ಅದು ಕಾಣಿಸಿತ್ತು. ಹೀಗೆ ಈ ಧ್ಯಾನದಲ್ಲಿ 5 ಅವರ್ಸ್ ಮಾಡುವಾಗ ಫಸ್ಟ್ ಡೇ ಅಂದ್ರೆ ಒಂದು ಗಿಡ ಒಣಗೋಗಿದ್ ಗಿಡ ಕಂಡಿತ್ತು. ಅದೇ ಸ್ವಲ್ಪ ದಿವಸ ಆದ್ಮೇಲೆ ಅದೇ ಗಿಡ ಎಷ್ಟೋ ಚಿಗುರಾಗಿ ಗ್ರೀನ್ ಹಸಿರು ಕಲರ್ ಅಲ್ಲಿ ಅದು ಕಂಡಿತ್ತು. ಎಷ್ಟೋ ಹಿಂದಿನ ಜನ್ಮಗಳ ಜನ ಎಲ್ಲ ಓಡಾಡೋದು ಅವು ಎಲ್ಲ ಎಷ್ಟೋ ಅನುಭವಗಳಾಗಿತ್ತು ಮಾಸ್ಟರ್ಸ್ ಅಲ್ಲಿ. ಹಾಗಾಗಿ ಧ್ಯಾನನೇ ನನ್ನ ಜೀವನ, ಧ್ಯಾನ ಪ್ರಚಾರನೇ ನನ್ ವರ್ಕ್, ಎರಡಕ್ಕೋಸ್ಕರ ಬಂದಿದ್ದೀನಿ ಅಂತ ಗೊತ್ತಾಯ್ತು ಮಾಸ್ಟರ್ಸ್. ಇನ್ನ ಧ್ಯಾನ ಪ್ರಚಾರ ಅಂದ್ರೆ ಇನ್ನೂ ಇಷ್ಟ. ಪತ್ರಿ ಸರ್ ಹೇಳೋದು, ಧ್ಯಾನ ಮಾಡಿದ್ರೆ 100 ಮಾರ್ಕು, ಧ್ಯಾನ ಪ್ರಚಾರ ಮಾಡಿದ್ರೆ 1000 ಮಾರ್ಕು. ಅದು ಅವ್ರು ಹೇಳ್ಯಾರೆ ಅಂತಲ್ಲ, ಅದಕ್ಕಿಂತ ಮುಂಚೆನೆ ನಾನು ಹೋಗ್ತಾ ಇದ್ರೆ ನಮ್ಗೆ ಗೊತ್ತಾಗ್ಬಿಡ್ತದೆ ಯಾವ ವರ್ಕ್ ಅಲ್ಲಿ ನಮ್ಗೆ ಹೇಗ್ ಅನ್ಸ್ತದಂತ. ಧ್ಯಾನ ಪ್ರಚಾರಕ್ಕೆ ಹೋಗಿದ್ರೆ ಆ ವರ್ಕ್ ಮಾಡ್ತಾ ಇದ್ರೆ ಎಷ್ಟು ಹ್ಯಾಪಿನೆಸ್ ಅಲ್ಲಿ. ನಾವು ಬೇರೆ ಕೆಲಸಗಳಲ್ಲಿ ಮಾಡಿ ಬಂದು, ನಾನದೇ ಸ್ಕೂಲಲ್ಲಿ ಅದೇ ಹೇಳಿನಲ್ಲ, ಮಾಡಿ ಬಂದು ಸುಸ್ತಾಗ್ತಾ ಇದ್ದೆ. ಆದ್ರೆ ಇಲ್ಲಿ ಧ್ಯಾನ ಪ್ರಚಾರ ಮಾಡಿ ಬಂದು ಎಷ್ಟೋ ಎನರ್ಜಿ ಬಂದು ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೆ. ಅದು ಡಿಫ್ರೆನ್ಸ್ ಮಾಸ್ಟರ್ಸ್. ಹಾಗಾಗಿ ಪತ್ರಿ ಸರ್ ಹೇಳಿದ್ದು 100% ನಿಜ. ಧ್ಯಾನ ಮಾಡಿದ್ರೆ 100 ಮಾರ್ಕ್, ಧ್ಯಾನ ಪ್ರಚಾರ ಮಾಡಿದ್ರೆ 1000 ಮಾರ್ಕ್. ಹೀಗೆ ಪತ್ರಿ ಸರ್ ಹೇಳಿದ್ದು ಒಂದೊಂದು ಮಾತು ಮುತ್ತಿನಂತ ಮಾತು. ಅವ್ರು ಹೇಳಿದ್ದು ಆ ಸತ್ಯ, ಅದ್ರ ಬಿಟ್ಟು ಇನ್ನ ಯಾವುದೂ ಇಲ್ಲ ನನಗೆ ಪ್ರಪಂಚದಲ್ಲಿ. ಪತ್ರಿ ಸರ್ ಹೇಳಿದ್ದು ಮಾತುಗಳೇ, ಅವರೇ ನನ್ನ ಪಾಲಿಗೆ ದೇವರು. ಅವ್ರ ಮಾರ್ಗದಲ್ಲಿ ಆದಷ್ಟು ನಾನು ಧ್ಯಾನ ಮಾಡ್ತೀನಿ, ಧ್ಯಾನ ಪ್ರಚಾರ ಮಾಡ್ತೀನಿ. ನನ್ಗ ಫ್ಯಾಮಿಲಿ ಸೆಕೆಂಡ್ರಿ, ಫಸ್ಟ್ ಪತ್ರಿ ಸರ್ ಧ್ಯಾನ. ಎದಕ್ಕಂದ್ರೆ ನನ್ಗೆ ಈ ಧ್ಯಾನ ಮರೋ ಜನ್ಮ ಕೊಟ್ಟಿದೆ. ಆ ಧ್ಯಾನದಿಂದನೇ ನಾನ್ ನನ್ನ ಫ್ಯಾಮಿಲಿ ಜೊತೆ ಸುಖವಾಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ. ನಮ್ಮ ಮನೆಯವ್ರಿಗೆ ಬೈಯೋದು ಕಡಿಮೆ ಆಯ್ತು. ನನ್ಗೆ ಅನಾರೋಗ್ಯ ಎಲ್ಲ ಇದ್ದಿದ್ದು ನಿಧಾನವಾಗಿ ಕಡಿಮೆ ಆಗಿ ಸಾಮಾನ್ಯ ಸ್ಥಿತಿಗೆ ಬಂದಿದ್ದೀನಿ. ಮತ್ತೆ ಅವಾಗ 4 ಸ್ಟೆಪ್ಸ್ ಹತ್ತಕ್ ಆಗ್ತಾ ಇಲ್ಲ, ಇವಾಗ ಟ್ರೆಕ್ಕಿಂಗ್ ಎಲ್ಲ ಹೋಗಿ ಗುಡ್ಡಗಳು ಹತ್ತಾ ಇದ್ದೀನಿ. ಇವೆಲ್ಲ ಮೆರಾಕಲ್ಸ್ ಅಲ್ಲ ಮಾಸ್ಟರ್ಸ್. ಮತ್ತೆ ಇದಕ್ಕನ್ನ ಮಿಂಚಿದ್ದು ಯಾವ್ದು ಇದೆ? ಇದಕ್ಕೆ ಜಾತಿ ಮತ ಧರ್ಮ ಭೇದ ಇದ್ದವರು ಇಲ್ದವರು ಯಾವ್ದು ಇಲ್ಲ ಅಂತ ಅರ್ಥ ಆಯ್ತು. ಅದಕ್ಕೆ ಧ್ಯಾನನೇ ವಿಶೇಷ, ಧ್ಯಾನನೇ ಎಲ್ಲ, ಧ್ಯಾನನೇ ಸ್ವರ್ಗ, ಧ್ಯಾನನೇ ಆನಂದ ಅಂತ ಅರ್ಥ ಆಯ್ತು. ಮೇಡಮ್ ಟೈಮ್ ಆಗಿದೆ ಆಗ್ತದೆ ಮೇಡಮ್. ಹೇಳಿ ಹೇಳೋದಿದ್ರೆ ಇನ್ನು 2 ನಿಮಿಷ ಹೇಳಿ. ಹೇಳ ಹೇಳಿ ಮೇಡಮ್. ಹೀಗೆ ಮಾಸ್ಟರ್ಸ್ ಧ್ಯಾನ ಪ್ರಚಾರ ಎಲ್ಲ ಮಾಡ್ತಾ ಇದ್ವಿ. ಅವಾಗೆ ಆ ವರ್ಕ್ ಮಾಡ್ತಾ ಇದ್ರಿ ನೋಡ್ರಿ, ನಾವು ವಿಶ್ವಕ್ ಮಾಡಿದ್ರೆ ವಿಶ್ವ ನಮ್ಗೆ ನೋಡ್ಕೊಂತದೆ. ನಾನ್ ವಿಶ್ವಕ್ಕೆ
ಧ್ಯಾನ ಪ್ರಚಾರ ಎಲ್ಲ ಖುಷಿಯಿಂದ ಮಾಡ್ತಾ ಇದ್ದೆ. ಯಾವ್ದಾದ್ರು ಇಷ್ಟದಿಂದ ಮಾಡ್ಬೇಕು ಅಂತ ಹೇಳ್ತಾರೆ. ನನ್ಗೆ ಬಾರಿ ಇಷ್ಟ ಆ ವರ್ಕ್ ಅಲ್ಲಿ ತೊಡಗಿದ್ದೆ. ಇನ್ನ ಅವಾಗ ನನ್ ಮನೆ ವರ್ಕ್ ಎಲ್ಲ ಸೃಷ್ಟಿನೇ ನೋಡ್ಕೊಂಡಿದ್ದೇನೆ, ವಿಶ್ವಜನ್ ನೋಡ್ಕೊಂಡಿದ್ದೇನೆ. ಅದರ ಎಕ್ಸಾಂಪಲ್ ಏನಂದ್ರೆ, ನನ್ ಮಗ ಸಣ್ಣ ಮಗ PUC ಓದ್ತಾ ಇದ್ದ. ಅವನ್ಗೆ ಕಾಲೇಜಲ್ಲಿ ಲೆಕ್ಚರರ್ ಒಬ್ರು ಮಕ್ಕಳೇ ನಾನ್ ವೆಜ್ ತಿನ್ಬಾರ್ದು, ತಿಂದ್ರೆ ಲೇಜಿ ಆಗ್ತೀವಿ ಅಂತ ಒಂದೇ ಒಂದು ಮಾತು ಹೇಳ್ದಿಂದ ಅವ್ನು ನಾನ್ ವೆಜ್ ಬಿಟ್ಬಿಟ್ಟಾನೆ. ನಾನು ಎಷ್ಟು ಅದೃಷ್ಟ ನಂದು ಮಾಸ್ಟರ್ಸ್. ನೋಡ್ರಿ, ಎಷ್ಟೋ ಜನ ಅಯ್ಯೋ ನನ್ ಮಕ್ಕಳು ನಾನ್ ವೆಜ್ ಬಿಡ್ತಾ ಇಲ್ಲ, ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಮತ್ತೆ ನನಗೆ ನಾನು ಏನ್ ಮಾಡಿಲ್ಲ, ಏನ್ ಪ್ರಯತ್ನ ಮಾಡಿಲ್ಲ, ನನ್ನ ಅನುಭವಗಳನ್ನು ಶೇರ್ ಮಾಡ್ತಾ ಇದ್ದೆ ಮನೆಯಲ್ಲಿ. ಅದರಿಂದ ಅವ್ನು ನಾನ್ ವೆಜ್ ಬಿಟ್ಬಿಟ್ಟಿದ್ದಾನೆ. ಟೀನೇಜ್ ಹುಡುಗರು ಬಿಡ್ಬೇಕಂದ್ರೆ ಎಷ್ಟು ಕಷ್ಟ. ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ತಾರೆ, ಅದೇ ಅವ್ರ ಪ್ರಪಂಚ ಆಗ್ತದೆ. ಅದ್ ತಿಂದಿಲ್ಲ ಅಂದ್ರೆ ಅವರು ಒಂಥರ ನೋಡ್ತಾರೆ. ಎಲ್ಲದ್ರಿಂದ ಸಡನ್ ಆಗಿ ಬಿಟ್ಬಿಟ್ಟನಂದ್ರೆ ನನ್ಗೆ ಅಬ್ಬಬ್ಬ, ಇನ್ನ ಧ್ಯಾನಕ್ಕನ ಮಿಂಚಿದ್ ಯಾವ್ದಿಲ್ಲ ಅಂತ ಇನ್ನೂ ಜಾಸ್ತಿ ಈ ವರ್ಕ್ಸ್ ಹೇಗ್ ಮಾಡ್ತಾ ಇದೀನಿ ಅದ್ರ ಮೇಲೆ ನಂಬಿಕೆ ಇನ್ನೂ ಹೆಚ್ಚಾಗ್ತಾ ಬರ್ತಾ ಇದೆ. ಹಾಗಾಗಿ ಇನ್ನು ದುಡ್ಡಿದ ಮೇಲೆ ನೋಡ್ರಿ, ನಮ್ಗೆ ಧ್ಯಾನನೇ ಇಲ್ಲ ಆಗಿ ನಾವು ಟಿವಿ ನೋಡೋದು ಕಡಿಮೆ ಆಗ್ತದೆ. ನಾವು ಒಡವೆ ಬಟ್ಟೆ ಅವು ಅದ್ರ ಮೇಲೆ ಅಷ್ಟು ವ್ಯಾಮೋಹ ಇರಲ್ಲ. ಟಿವಿ ಅಂತೂ ಅವಾಗವಾಗ ನೋಡ್ತಾ ಇದ್ದೆ. ಇನ್ನ ಧ್ಯಾನಕ್ಕೆ ಬಂದಿದ್ದೀನಿ, ಟಿವಿ ನೋಡೋದೇ ಇಲ್ಲ ಇನ್ನು ಯಾವುದು. ಹಾಗೆ ಇನ್ನೊಂದು, ದುಡ್ಡು ನಾನು ಒಂದು 10 ರೂಪಾಯಿ ಖರ್ಚು ಮಾಡ್ಬೇಕಂದ್ರೆ ಬಾರಿ ಖರ್ಚು ಮಾಡ್ತಾ ಇದ್ದಿಲ್ಲ, ನೋಡಿ ಖರ್ಚು ಮಾಡ್ತಾ ಇದ್ದೆ. ಇವಾಗ ಧ್ಯಾನಕ್ಕೆ ಎಲ್ಲಾನ ಪಿರಮಿಡ್ಸ್ ಅದು ಅಂದ್ರೆ ಆದಷ್ಟು ಕೊಡ್ತೀನಿ. 100 ರೂಪಾಯಿ, 50 ರೂಪಾಯಿ, 500 ಇಲ್ಲೆಲ್ಲ ಆಯ್ತು ಅಲ್ಲಿ ಕೊಡ್ತೀನಿ. ಇನ್ನೊಂದು ನೋಡ್ರಿ, ಧ್ಯಾನ ಎಷ್ಟು ಇಂಪಾರ್ಟೆನ್ಸ್ ಇದೆ ನಮ್ ಜೀವನದಲ್ಲಿ ಅನ್ನಕ್ಕೆ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಇದು ನಮ್ ಸ್ಯಾಲ್ರಿ ಬಂದಿದ್ದು ಮಂತ್ಗೆ ಸರಿ ಹೋಗ್ತದೆ ಅಂತ ಅವರು ಇವಾಗ ಕರೋನಾ ಟೈಮ್ ಅಲ್ಲಿ PMC ಬಂದಿದೆ ಅಂತ PMC ಶೇರ್ಸ್ ಅಂತ ಇತ್ತು. ಆವಾಗ ಒಂದು ಶೇರ್ 50,000 ಅಂತ ಹೇಳಿದ್ರು. ಆ PMC ಕರೋನಾ ಟೈಮ್ ಅಲ್ಲಿ ಎಷ್ಟು ಮುಖ್ಯವಾದದ್ದು, ಎಷ್ಟು ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಓನ್ಲಿ ಪಿರಮಿಡ್ ಮಾಸ್ಟರ್ಸ್ ಕ್ಯಾನ್ ಟೆಲ್, ಅವರೇ ಹೇಳ್ಬಹುದು ಅದ್ರ ಪ್ರಾಮುಖ್ಯತೆ. PMC ದೊಡ್ಡ ವರ ನಮ್ಗೆ ಅಂತ ಹೇಳ್ಬೋದು. ಹಾಗಾಗಿ ನಾನು ಆ ಶೇರ್ಸ್ ತಗೊಳ್ಳೋಣ ಅಂತ ಆಸೆ ಇಟ್ಟು ನಮ್ಮ ಮನೆಯವ್ರು ಕೇಳಿದ್ವಿ 50,000 ಶೇರ್ ಅಂತ. ಸರಿ ಕೊಡೋಣ ಅಂತ ಕೊಟ್ಬಿಟ್ಟು, ನೋಡ್ರಿ ಮಾಸ್ಟರ್ಸ್, ಅದು ಪಿರಮಿಡ್ ಮಾಸ್ಟರ್ ಅಂದ್ರೆ ಹಣದು ಯಾವ್ದು ಲೆಕ್ಕ ಇರಲ್ಲ. ಎಷ್ಟಾದ್ರು ನಾನೊಂದೇ ಗ್ರೇಟ್ ಅಂತ ಹೇಳ್ತಾ ಇಲ್ಲ, ನನ್ನ ಅನುಭವ ಇವಾಗ ಹೇಳದ್ ಬಂದಿದೆ ಹಾಗೆ ಹೇಳಿದ್ದೀನಿ. ಎಷ್ಟೋ ಮಾಸ್ಟರ್ಸ್ ಅವರು ಒಡವೆ ಇಲ್ಲ, ಬಂಗಾರ ಎಲ್ಲ ಕೊಟ್ಟವ್ರು ಇದ್ದಾರೆ, ಚೈನ್ ಅಂತೆ, ಬಳೆ ಅಂತೆ, ಹೀಗೆ. ಹಾಗಾಗಿ ಒಂದು ಮೀರಾಬಾಯಿ ತರ ತಯಾರಾಗ್ತಾರೆ ಮಾಸ್ಟರ್ಸ್ ಈ ಧ್ಯಾನದಲ್ಲಿ ಬಂದ ಮೇಲೆ. ಎದಕ್ಕಂದ್ರೆ ಧ್ಯಾನ ಏನ್ ಮಾಡ್ತದೆ, ನಮ್ಮ ಒಳಗಡೆ ಇದ್ದಿದ್ದು ಕೆಟ್ಟದೆಲ್ಲ ತೆಗೆದು ಹಾಕ್ತಾರೆ. ನಾವು ಇದ್ದಿದ್ದು ಪವಿತ್ರವಾದ ಆತ್ಮ, ನಾನ್ ಶರೀರ ಅಲ್ಲ ಆತ್ಮ ಅಂತ ಅರ್ಥ ಆಗ್ತದೆ. ಮತ್ತೆ ನಮ್ ಫ್ಯಾಮಿಲಿ ಒಂದೇ ನಮ್ ಕುಟುಂಬ ಅಲ್ಲ, ವಿಶ್ವ ಎಲ್ಲ ನಮ್ ಕುಟುಂಬ ಅಂತ ಅರ್ಥ ಆಗ್ತದೆ. ವಸುದೈವ ಕುಟುಂಬ. ಹೀಗಾಗಿ ಮಾಸ್ಟರ್ಸ್ ಎಷ್ಟೋ ಅದ್ಭುತಗಳು. ಇನ್ನ ನಮ್ ಮನೆ ಚಿಕ್ಕದಿತ್ತು. ನನ್ನ ಆಲೋಚನೆ ಧ್ಯಾನ ಪ್ರಚಾರಕ್ಕೆ ಹೋಗುವಾಗ ಸ್ವಲ್ಪ ದೊಡ್ಡ ಮನೆ ಇದ್ರೆ ಚೆನ್ನಾಗಿರ್ತಿತ್ತು, ಸ್ಥಳ ಎಲ್ಲಾನೇ ತಗೊಂಡ್ರಿ ಅಂತ ಜಸ್ಟ್ ಥಾಟ್ ಇತ್ತು. ಅವತ್ತಿಂದ ನೆಕ್ಸ್ಟ್ ಡೇನೆ ನಮ್ ತಮ್ಮ ಫೋನ್ ಮಾಡಿ KEB ಬುಡಾ ಫ್ಲಾಟ್ಸ್ ಇದ್ದಾವೆ ತಗೊಂತೀಯಾ ಅಂತ ಹೇಳಿ ಅಲ್ಲಿ 40-60 ಫ್ಲಾಟ್ ತಗೊಂಡಿದ್ದೀನಿ ಮಾಸ್ಟರ್. ನೋಡ್ರಿ, ಧ್ಯಾನ ಒಂದು ಥಾಟ್ ನಾವು ಬಿಟ್ರೆ ಅದು ವರ್ಕ್ ಹೆಂಗಾಗ್ತದೆ. ಅದೇ ನಾನ್ ಧ್ಯಾನದಲ್ಲಿ ಇಲ್ಲ ಅಂದ್ರೆ ಮನೆಯವ್ರಿಗೆ ಜಗಳ ಆಡೋದು, ಪಕ್ಕದ ಮನೆಯವ್ರಿಗೆ ಅಷ್ಟೇ ಐತೆ, ಅವ್ರಿಗೆ ಆ ಮನೆ ಐತೆ, ಇವ್ರಿಗೆ ಸೋಫಾ ಇದಾವೆ, ಕಾರ್ ಇದಾವೆ, ಗಾಡಿ ಇದಾವೆ, ಏನೇನೋ ಹೀಗೆ ಜಗಳ ಆಡ್ತೀವಿ. ಇಲ್ಲಿ ನಾನು ಏನಿಲ್ಲ, ಜಸ್ಟ್ ಥಾಟ್ ಬಿಟ್ಟಿನ ಅಷ್ಟೇ. ಯಾರಿಗಾದ್ರೂ ಸ್ವಲ್ಪ ಆಸೆ ಇರ್ತದಲ್ಲ ಹಾಗೆ. ಅಲ್ಲಿ ವಿಶ್ವ ನೋಡ್ಕೊಂಡೈತಿ 40-60 ಸೈಟ್, ಏನು ಡಿಸ್ಟರ್ಬೆನ್ಸ್ ಇಲ್ಲ, ಏನು ತೊಂದರೆ ಇಲ್ಲ, ಅದ್ರ ಕಷ್ಟ ಪಡೋದಿಲ್ಲ. ಹಾಗೆ ನಮ್ಮ ಮನೆಯವ್ರ ಲೋನ್ ಮೇಲೆ 40-60 ಸೈಟ್ ತಗೊಂಡಿದ್ದೀನಿ. ಇನ್ನ ಹೀಗೆ ಬರ್ತಾ ಬರ್ತಾ ಇಯರ್ಸ್ ಅಲ್ಲಿ ನನ್ಗೆ ಪ್ರಕೃತಿ ಅಂದ್ರೆ ಇಷ್ಟ, ಗುಡ್ಡ ಹೊಲೆಗಳು ಅಂದ್ರೆ ಇಷ್ಟ. ಅಯ್ಯೋ ಇಂಥ ಕಡೆ ಪ್ಲೇಸ್ ಇದ್ರೆ ಚೆನ್ನಾಗಿ ಅಂತ ಜಸ್ಟ್ ಥಾಟ್. ಇನ್ನ ಅವಾಗ ಅಲ್ಲಿ ಹೊಲ, ಒಂದು 4 ಎಕರೆ ಹೊಲ ತಗೊಂಡಿದ್ದೀನಿ. ಬಳ್ಳಾರಿಯಲ್ಲಿ ಅಮ್ಮ ಶಕ್ತಿ ಅಂತ ಗುಡ್ಡ ಇದೆ ಮಾಸ್ಟರ್ಸ್, ಅದ್ಭುತವಾದ ಪ್ರಕೃತಿ ಇದೆ, ಪತ್ರಿಸಲು ಇಷ್ಟವಾದ ಪ್ಲೇಸ್ ಅಲ್ಲಿ. ಆ ಅಮ್ಮ ಶಕ್ತಿ ಪಿರಮಿಡ್ ಹತ್ರನೇ ಒಂದು 4 ಎಕರೆ ತಗೊಂಡಿದ್ದೀನಿ. ಅದು 32 lakhs. ನೋಡ್ರಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ 100,000 ಲಾಸ್ಟ್ ಲಕ್ಷ ಅಂದ್ರೇನೆ ಜಾಸ್ತಿ ಆಯ್ತು.
32 lakhs ಅಂದ್ರೆ ಅದು ಅವರು ಒಂದು ವಾರದಲ್ಲಿ ಒಂದ್ ತಿಂಗಳು ಒಳಗಡೆ ಕೊಡ್ಬೇಕಂದ್ರೆ ಹಾಗ ಅಡ್ಜಸ್ಟ್ ಮಾಡಿದೀವಿ ಮಾಸ್ಟರ್ಸ್, ನಾನು ನನ್ನ ಫ್ಯಾಮಿಲಿ. ಅಂತ ಪರಿಸ್ಥಿತಿಯಲ್ಲಿ ಎಂತ ಪರಿಸ್ಥಿತಿಯಲ್ಲಿ ಇದ್ರು ನಾವು ಸರಿ ಮಾಡ್ಕೋಬಹುದು ಅನ್ನೋದು ಕೇವಲ ಪಿರಮಿಡ್ ಮಾಸ್ಟ್ರೇ ಮಾಡ್ತಾನೆ ಅಂತ ಅರ್ಥ ಆಯ್ತು ಮಾಸ್ಟರ್. ಹಾಗೆ ಅದು ಅಡ್ಜಸ್ಟ್ ಮಾಡಿದೆ ನಂದು ವಿಶ್ವ. ಇಷ್ಟು ಮಿರಾಕಲ್ಸ್ ಇರ್ತಾವ ಮಾಸ್ಟರ್ಸ್, ಹೀಗೆ ಹೇಳ್ಕೊಂತ ಹೋದ್ರೆ ಎಷ್ಟೋ ಇದೆ, ಭಾರಿ ಟೈಮ್ ತಗೊಂಡಿದ್ದೀನಿ. ಹಾಗಾಗಿ ಹೊಸ ಮಾಸ್ಟರ್ಸ್ ಯಾರನ್ನು ಬಂದವ್ರಿಗೆ ಅವ್ರಿಗೆ ಮತ್ತೆ ಮತ್ತೆ ಬೇಡ್ಕೊಂತಿದ್ದೀನಿ, ಧ್ಯಾನನೇ ಸರ್ವಸ್ವ ಮಾಸ್ಟರ್ಸ್, ಧ್ಯಾನನೇ ಪ್ರಪಂಚ, ಧ್ಯಾನನೇ ಇಲ್ಲ. ಧ್ಯಾನ ಮಾಡ್ರಿ, ಧ್ಯಾನ ಪ್ರಚಾರ ಮಾಡ್ರಿ, ಅದ್ರ ಜೊತೆ ನಿಮ್ ಫ್ಯಾಮಿಲಿಗೆ ನೋಡ್ಕೊಳ್ರಿ. ಅದ್ಭುತವಾದ ಜೀವನ ಇನ್ನ ಯಾವುದೂ ಇಲ್ಲ. ಇವೆರಡೆ. ನಾವು ಈ ಭೂಮಿಗೆ ಬಂದಿದ್ದು ನಮ್ಮನ್ನು ನಾವು ತಿಳ್ಕೊಳಕ್ಕೋಸ್ಕರ. ನಾವು ಈ ಶರೀರ ಅಲ್ಲ, ನಾವು ಆತ್ಮ, ಒಂದು ಪವಿತ್ರವಾದ ಆತ್ಮ. ಮತ್ತೆ ನಮ್ ಕೆಲ್ಸ ಧ್ಯಾನ ಮಾಡೋದು, ಧ್ಯಾನ ಪ್ರಚಾರ ಮಾಡೋದು, ಆತ್ಮಜ್ಞಾನ ಪಡೆಯೋದು, ನಮ್ಗೆ ಫ್ಯಾಮಿಲಿ ನೋಡ್ಕೊಳ್ಳೋದು. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದ್ಭುತವಾಗಿ ಹೇಳಿದ್ರಿ, ಕೇಳ್ತಾನೆ ಇರ್ಬೇಕನ್ನಿಸ್ತು ನಿಮ್ಮ ಅನುಭವಗಳನ್ನ. ಸೊ ಉತ್ತಮವಾಗಿ ಅದ್ಭುತವಾಗಿ ಹೇಳಿದ್ರಿ. ಧ್ಯಾನ ಒಂದೇ, ಧ್ಯಾನ ಪ್ರಚಾರ ಮತ್ತೆ ಫ್ಯಾಮಿಲಿ. ಗ್ರೇಟ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ನಿಮ್ಗೆ ಏನಾದ್ರು ಧ್ಯಾನದ ಬಗ್ಗೆ ಅಥವಾ ಏನಾದ್ರು ಅನುಮಾನಗಳು, ಕ್ಲಾರಿಫಿಕೇಶನ್ ಬೇಕಾದ್ರೆ ಮಾತಾಡ್ಬೋದು, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ನಿಮ್ಮ ಅನುಭವಗಳನ್ನ ಹಂಚ್ಕೋಬಹುದು. ಕಮಲಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಶಾಹಿದಾ ಮೇಡಮ್. ನಮಸ್ತೆ, ನಾವು ಕೇರ್ಪೇಟೆಯಿಂದ ಮಾತಾಡ್ತಿರೋದು. ನೀವು ನಮ್ಮ ಕೇರ್ಪೇಟೆಗೆ ಬಂದಿದ್ರಿ. ನಮಸ್ತೆ ನಮಸ್ತೆ ಮೇಡಮ್, ನಮಸ್ತೆ. ಅಲ್ಲಿ ರವಿ ಸರ್ ಪಿರಮಿಡ್ ಬಂದು ನಾವು ಅಲ್ಲೇ ಉಳ್ಕೊಂಡು ನಮ್ಮೂರಲ್ಲಿ ಧ್ಯಾನ ಪ್ರಚಾರ ಮಾಡಿ ನಮಗೆಲ್ಲ ಧ್ಯಾನ ಪರಿಚಯ ಮಾಡ್ಕೊಟ್ಟಿದ್ದೀರಾ. ಬುದ್ಧ ಪೌರ್ಣಮಿಲೆಲ್ಲ ಸಿಗ್ತಾ ಇರ್ತೀರಾ, ಮಾತಾಡ್ಸ್ತಾ ಇರ್ತೀನಿ. ಇವತ್ತು ನಿಮ್ಮ ಕ್ಲಾಸ್ ಕೇಳಿ ತುಂಬಾ ಖುಷಿ ಆಯ್ತು ಮೇಡಮ್. ಇಷ್ಟೊಂದು ಮನ್ಸು ಬಿಚ್ಚಿ ನೀವು ಮಾತನ್ನ ನಾವು ಕೇಳ್ಕೊಂಡಿರ್ಲಿಲ್ಲ. ಧ್ಯಾನ ಪರಿಚಯ ಮಾಡ್ಸೋದಷ್ಟೇ ನಿಮ್ ಗುರಿಯಾಗಿತ್ತು. ನೀವು ಅಲ್ಲಿ ಬಂದು ನಿಮ್ ಹಸ್ಬೆಂಡ್ ನೀವೆಲ್ಲ ಬಂದು ನಮ್ಗೆ ಧ್ಯಾನದ ಬಗ್ಗೆ ತಿಳಿಸಿದ್ರಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಇವತ್ತು ನಿಮ್ ಕ್ಲಾಸ್ ಅದ್ಭುತವಾಗಿತ್ತು. ಸಾಕಲ್ವಾ ಇಷ್ಟು? ಇನ್ನ ಎಷ್ಟು ಬೇಕು ಧ್ಯಾನದ ಬಗ್ಗೆ ತಿಳ್ಕೊಳ್ಳೋಕೆ? ಅದ್ರಲ್ಲೂ ಇನ್ನೊಂದು ಗ್ರೇಟ್ ಅಂದ್ರೆ ನಿಮ್ಮ ಒಂದು ಸಮುದಾಯದಲ್ಲಿಂದ ಇದೆ ಅಂದ್ರೆ ಅದು ನಿಜವಾಗ್ಲೂ ಗ್ರೇಟ್ ಅಂದ್ರೆ ಗ್ರೇಟ್. ನೀವು ನಾನ್ ವೆಜ್ ಎತ್ತಿದ ಕೈ ಅದು ನಾನು ಎಷ್ಟೊಂದ್ ಜನಕ್ಕೆ ನಮ್ಮ ಮನೇಲಿ ಕೂಡ ನಮ್ಮ ಅಕ್ಕಪಕ್ಕ ಇದೇ ಬಾಂಧವರು ಇದ್ದಾರೆ, ಕೇಳಿಸ್ಕೊಳ್ಳೋದಿಲ್ಲ. ಅವ್ರು ಹೇಳಿದ್ರೆ ಇರ್ಲಿ ಪರವಾಗಿಲ್ಲ, ಯಾವತ್ತಾದ್ರೂ ಒಂದಿನ ನೀವು ಆಮೇಲೆ ನಿಮ್ಮ ಎಷ್ಟೋ ಕುಟುಂಬಗಳು ನಾನ್ ವೆಜ್ ಬಿಟ್ಟಿದ್ದಾರೆ ಅಂತ ಹೇಳಿದ್ರಿ. ನೀವು ನಮ್ಗೆ ಬಿಟ್ಟಿದ್ದಾರೆ ಅವರೆಲ್ರೂ ಅಂತ. ತುಂಬಾ ಖುಷಿ ಆಗುತ್ತೆ ಮೇಡಮ್. ನಿಮ್ ಮುಂದೆ ನಾವೇನೂ ಅಲ್ಲ. ನಿಜವಾಗ್ಲೂ ತುಂಬಾ ಗ್ರೇಟ್ ಎಕ್ಸ್ಪೀರಿಯನ್ಸ್. ತುಂಬಾ ತುಂಬಾ ಥ್ಯಾಂಕ್ಸ್ ಮೇಡಮ್ ನಿಮ್ಗೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇಲ್ಲಿ ನಮ್ಗೆ ಅದು ಏನಿಲ್ಲ ಮೇಡಮ್. ನನ್ಗೆ ಆ ಹೆಲ್ತ್ ಪ್ರಾಬ್ಲಮ್ ಬಂದಿದ್ದೋಸ್ಕರ ನಾನು ಆ ಹೆಲ್ತ್ ಪ್ರಾಬ್ಲಮ್ಗೆ ಥ್ಯಾಂಕ್ಸ್ ಹೇಳ್ಕೋಬೇಕು. ಅದರಿಂದ ಬಂದಿದ್ದೀನಿ. ಹಾಗೆ ಏನಾದ್ರು ಬಿದ್ರೇನೆ ಅಂತ ನನ್ಗೆ ಅನ್ಸುತ್ತೆ. ಒಬ್ಬೊಬ್ರಿಗೆ ಒಂದೊಂದ್ಸಲ ಏಟ್ ಬಿದ್ದಾಗ್ಲೇ ಇಂಥ ಜಾಗಗಳನ್ನ ನಾವು ಹುಡುಕೊಂಡು ಬರ್ತೀವಿ. ನಮ್ಗೆ ಸಿಗ್ಲಿ ಅಂತಾನೆ ಆತರ ಪೆಟ್ಟು ಬರುತ್ತೆ ಅನ್ಕೋತೀನಿ. ಇಂಥ ಒಂದು ಒಳ್ಳೆ ಮಾರ್ಗಕ್ಕೆ ನಾವುಗಳೆಲ್ಲ ಬರ್ಲಿ ಅಂತಾನೆ ನಮ್ಗೆ ಪೆಟ್ಟು ಬರುತ್ತೆ. ಆ ಪೆಟ್ಟಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಈಗ ನಾವು ಎಲ್ಲಿಂದ ಎಲ್ಲಿಯ ಕನೆಕ್ಷನ್ ಇದು ಎಲ್ಲ ಪತ್ರಿಕೆ ಆಶೀರ್ವಾದ ಇದು. ಅವ್ರು ಮಾಡಿದಂತ ಸಾಧನೆ, ಅವರು ಎಲ್ಲಾನು ನಮ್ನೆಲ್ಲ ತಂದಿಲ್ಲಿ ಒಂದ್ ಕಡೆ ಹಾಕಿದ್ದಾರೆ. ನಾವು ಧ್ಯಾನ ಪ್ರಚಾರ, ಸತ್ಸಂಗ, ಸಸ್ಯಾಹಾರ ರ್ಯಾಲಿ, ಇದೇ ಗುರಿ. ಈ ತರ ಕ್ಲಾಸ್ ಈ ತರದ್ದು ಕೇಳ್ಬೇಕು ಎಲ್ರು ಅಂತ ನಾನು ಇಷ್ಟಪಡ್ತೀನಿ. ತುಂಬಾ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಶಾಹಿರಾ ಮೇಡಮ್. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಜೀವನದ ಗಾಥೆಯನ್ನು ತೆರೆದ ಪುಸ್ತಕದಂತೆ ಹೇಳಿದ್ರಿ.
ಮುಂಚಿತವಾಗಿ ಧ್ಯಾನದಕ್ಕಿಂತ ಮುಂಚಿತವಾಗಿ ನಿಮ್ಮ ಜೀವನ ಹೇಗಿತ್ತು, ಧ್ಯಾನ ಬಂದ ನಂತರ ನಿಮ್ಮ ಜೀವನ ಹೇಗಿತ್ತು ಅಂತ ಒಂದು ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ನಿಜವಾಗ್ಲೂ ಧ್ಯಾನ ಅನ್ನೋದು ನಮ್ಮನ್ನ ಎಷ್ಟು ಒಂದು 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 ಯಶೋಧ ಗಾಥೆಗೆ ಒಯ್ಯುತ್ತೆ ಅನ್ನೋದ್ರಿಂದ ನಿಮ್ಮಿಂದ ಹಲವಾರು ಜನಕ್ಕೆ ಇದೊಂದು ದಾರಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಬಹಳ ಅದ್ಭುತವಾಗಿ ನಿಮ್ಮನ್ನ ನೀವು ಹೇಳ್ಕೊಂಡ್ರಿ ಮೇಡಮ್. ಥ್ಯಾಂಕ್ ಯು. ಸಮಯ ಆಗಿದೆ. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾಗೇಶ್ ಸರ್ ಅನ್ವೇಟ್ ಮಾಡ್ಕೊಡಿ ಸರ್. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್ ನಮಸ್ತೆ. ಶಾಹಿರಾ ಮೇಡಮ್ ನಿಮಗೆ ನಮಸ್ತೆ ಸರ್. ತುಂಬಾ ಖುಷಿ ಆಯ್ತು ಮೇಡಮ್. ತುಂಬಾ ಡೀಪ್ ಆಗಿ ಹೊಟ್ಟೋಗಿದ್ದೀರಾ ನೀವು. ನಾವೆಲ್ಲ ನಿಮ್ಗೆ ಇನ್ಸ್ಪೈರ್ ಆಗ್ಬೇಕು. ನೀವು ಮಾತಾಡೋ ಮಾತು, ನೀವು ಹೋಗಿರತಕ್ಕಂತ ಮನಸ್ಥಿತಿ ತುಂಬಾ ಖುಷಿ ಆಯ್ತು ಮೇಡಮ್. ನೀವು ತುಂಬಾ ಭಾವನೆಗಳು, ನಿಮ್ಮಲ್ಲಿ ಬರ್ತಕ್ಕಂಥ ಮಾತುಗಳು, ಕಥೆಗಳೆಲ್ಲ ಅಬ್ಸರ್ವ್ ಮಾಡಿದ್ರೆ, ತುಂಬಾ ಸೂಕ್ಷ್ಮ ಗಮನಿಸಿದ್ರೆ ತುಂಬಾ ಡೀಪ್ ಆಗಿ ಹೋಗಿದ್ದೀರಿ ಮೇಡಮ್. ನಮಗೂ ನೀವೆಲ್ಲ ಇನ್ಸ್ಪೈರ್ ಮೇಡಮ್. ತುಂಬಾ ಧನ್ಯವಾದ ಮೇಡಮ್. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅನಿತಾ ಮೇಡಮ್ ಮಾತಾಡ್ತೀರಾ? ನಮಸ್ತೆ ಮೇಡಮ್. ಶಾಯಿರಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ವಂಡರ್ಫುಲ್ ಮೇಡಮ್. ನಿಮ್ದು ಎಕ್ಸ್ಪೀರಿಯನ್ಸ್ ಸುಮಾರು ಸರಿ ಕೇಳಿದ್ವಿ, ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಎಷ್ಟೋ ಜನಕ್ಕೆ ಇನ್ಸ್ಪೈರ್. ನಾವು ಫಸ್ಟ್ ಎಕ್ಸಾಂಪಲ್ ಕೊಡೋದೇ ನಿಮ್ದು ಮೇಡಮ್. ಯಾಕಂದ್ರೆ ನಿಮ್ ಬದಲಾವಣೆ ನೋಡಿ ಎಷ್ಟೋ ಜನ ಬದಲಾಗಿದ್ದಾರೆ. ಸೊ ವಂಡರ್ಫುಲ್ ಮೇಡಮ್. ನೈಸ್. ಥ್ಯಾಂಕ್ ಯು ಮೇಡಮ್. ಬರ್ತಾ ಇರಿ, ನಿಮ್ಮ ಒಂದು ಜ್ಞಾನವನ್ನ ನಮ್ಗೆಲ್ಲ ಹಂಚ್ತಾ ಇರಿ ಮೇಡಮ್. ಖಂಡಿತ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮೇಡಮ್, ಇನ್ನೊಂದು ಅನೌನ್ಸ್ಮೆಂಟ್ ಇದೆ ಮಾಸ್ಟರ್ಸ್. ಸೊ ನಮ್ಗೆಲ್ಲ ತಿಳಿದಿದೆ, ಪತ್ರಿಜಿಯವರ ಸ್ಮೃತಿ ಸ್ಮರಣೋತ್ಸವ ಇದೆ. ಸೊ ಅದೇ ನೆಕ್ಸ್ಟ್ ಮಂತ್ 24 ಸೊ ಅದ್ರ ಅಂಗವಾಗಿ ಈ 41 ದಿನ ಮಂಡಲ ಧ್ಯಾನ ಇರುತ್ತೆ. ನಾಳೆಯಿಂದ ಪ್ರಾರಂಭ ಆಗುತ್ತೆ. ಈಗ ಆಲ್ರೆಡಿ ನಾವು ಬೆಳಿಗ್ಗೆ 4 ಗಂಟೆಗೆ ಶುರು ಮಾಡಿದೀವಿ. ಸೊ ಅದು ನಾಳೆಯಿಂದ ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆವರೆಗೂ ಪ್ರತಿದಿನ 41 ದಿನ ಮಂಡಲ ಧ್ಯಾನ ಇರುತ್ತೆ. ಸೊ ನಾಳೆ ಪ್ರಾರಂಭವಾಗಿ ಕರೆಕ್ಟ್ ಆಗಿ ನಮ್ಗೆ ಜುಲೈ 24ನೇ ತಾರೀಕು ಪತ್ರಿಜಿಯವರ ಸ್ಮೃತಿ ಸ್ಮರಣೋತ್ಸವ ಇದೆ. ಸೊ ಅವತ್ತಿನ ದಿನಕ್ಕೆ ನಮ್ಗೆ 41 ದಿನ ಆಗುತ್ತೆ. ಈ ಒಂದು 41 ದಿನ ಒಂದು ಅದ್ಭುತವಾದ ಶಕ್ತಿಯನ್ನ ನಾವೆಲ್ಲ, ಪತ್ರಿಜಿಯವರ ಒಂದು ಚೈತನ್ಯ ಶಕ್ತಿಯನ್ನ ನಾವೆಲ್ಲ ಪಡೆದುಕೊಳ್ಳೋಣ. ಸೊ ದಯವಿಟ್ಟು ಭಾಗಿಯಾಗಿ, ಎಷ್ಟು ಹೆಚ್ಚು ಸಾಧ್ಯವಾಗುತ್ತೋ ಈ 41 ದಿನ ಹೆಚ್ಚು ಧ್ಯಾನ ಮಾಡಿ. ಯಾಕಂದ್ರೆ ಕಡ್ತಾಲಲ್ಲಿ ತಮ್ಗೆಲ್ಲ ತಿಳಿದಿದೆ, ಪತ್ರಿಜಿಯವರ ಶಕ್ತಿ ಸ್ಥಳದ ಹತ್ರ ಪ್ರತಿದಿನ 7 ಗಂಟೆಗಳ ಕಾಲ ಧ್ಯಾನ ನಡೀತಾ ಇದೆ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಪ್ರತಿದಿನ 7 ಗಂಟೆಗಳ ಕಾಲ ಧ್ಯಾನ ನಡೀತಾ ಇದೆ ಕಡ್ತಾಲಲ್ಲಿ. ಸೊ ನೀವು ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಚ್ಚು ಧ್ಯಾನವನ್ನ ಮಾಡ್ತಾ ಹೋಗಿ ಮಾಸ್ಟರ್ಸ್. ಅದಕ್ಕೋಸ್ಕರ ಈಗ ನಾವು ಈ 41 ದಿನ ಮಂಡಲ ಧ್ಯಾನವನ್ನ ಇಟ್ಟಿದೀವಿ. ಯಾರು ಮಿಸ್ ಮಾಡ್ಬೇಡಿ, ಪ್ರತಿದಿನ ಭಾಗವಹಿಸಿ. ಥ್ಯಾಂಕ್ ಯು ಮಾಸ್ಟರ್ಸ್. ಆ ಒಂದು ವಿಷಯವನ್ನ ತಮ್ಗೆಲ್ಲ ಗ್ರೂಪ್ ಅಲ್ಲಿ ಬರುತ್ತೆ ಮೆಸೇಜ್. ಸೊ ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಎಲ್ರು ಗ್ರೂಪ್ ಅಲ್ಲಿ ಧ್ಯಾನವನ್ನ ಮಾಡ್ತಾ ಹೋಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ಶಾಹಿರಾ ಮೇಡಮ್ಗೆ ಮತ್ತೊಮ್ಮೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ನನ್ಗೆ ಇನ್ನು ಕೇಳ್ತಾ ಇರೋಣ ಅಷ್ಟೇ, ಆ ಮಾತಿನ್ನು ಗುರುಗುಣಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಬರ್ತಾ ಇರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಎಲ್ಲ ಝೂಮ್ ವೀಕ್ಷಕರಿಗೆ, ಮೈಸೂರು ಮಾಸ್ಟರ್ಸ್ ಎಲ್ಲರಿಗೆ ಮತ್ತೆ ಒಂದ್ಸಾರಿ ಕೃತಜ್ಞತೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಮಾಸ್ಟರ್ಸ್ ಸಮಯ ಆಗಿದೆ, ನಾವು ಧ್ಯಾನಕ್ಕೆ ಹೋಗೋಣ. ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿಯವರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳೋಣ. ನಮ್ಮ 2 ಕೈ ಬೆರಳುಗಳನ್ನ ಲಾಕ್ ಮಾಡಿ, ಕಾಲುಗಳನ್ನ ಕ್ರಾಸ್ ಮಾಡಿ, ಕಣ್ಣುಗಳನ್ನ ಹಗುರವಾಗಿ ಮುಚ್ಚಿ ಶ್ವಾಸದಲ್ಲಿ ಕೂತ್ಕೊಳ್ಳೋಣ. ಎಲ್ಲವನ್ನ ಪಕ್ಕಕ್ಕೆ ಇಡೋಣ ಮಾಸ್ಟರ್ಸ್. ಎಲ್ಲವನ್ನು ಮರೆತು ಹಾಯಾಗಿ ಕೂತ್ಕೊಳ್ಳೋಣ. ಯಾವುದೇ ಆಲೋಚನೆಗಳಾಗಲಿ, ಭಾವನೆಗಳಾಗಲಿ, ಕಲ್ಪನೆಗಳು ಯಾವುದು ಬೇಡ. ಕೇವಲ ನಮ್ಮಲ್ಲಿ ನಡೆಯುತ್ತಿರುವ ಸಹಜವಾದ ಸುಲಭವಾದ ಉಸಿರಾಟವನ್ನು ಮಾತ್ರ ಗಮನಿಸ್ತಾ ಇರೋದು. ಉಸಿರಾಟದ ಜೊತೆ ನಮ್ಮ ಅಂತರ್ಪ್ರಯಾಣ ಬರುತ್ತೆ. ಸುಗಮವಾದ ಸಂಗೀತದೊಂದಿಗೆ ಧ್ಯಾನವನ್ನು ಮುಂದುವರಿಸೋಣ.